प्रभु महंत लिंगेश्वर महाराज की, गुरु काड़ सिद्धेश्वर महाराज की जया। जय नम पार्वती पतेश्वर। ಶ್ರೀ ಕ್ಷೇತ್ರದ ಒಡೆಯನು, ನನ್ನ ತಂದೆಯ ಆರಾಧ್ಯ ದೈವನೂ ಆದಂಥ ಪ್ರಭು ಮಹಾಂತಲಿಂಗೇಶನ ದಿವ್ಯ ಚರಣ ಕಮಲಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ನನ್ನ ಮಾತೆ ಜಗನ್ಮಾತೆಯಾದಂಥ ಆದಿಶಕ್ತಿ ಮಾತೆಯ ದಿವ್ಯ ಚರಣ ಕಮಲಗಳಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ, ಗುರು ಪರಂಪರೆಯ ಮೂಲ ಗುರು ಕಾಡ ಸಿದ್ದೇಶನ ದಿವ್ಯ ಚರಣ ಕಮಲಗಳಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ, ಈ ನಾಡಿನ ಸಮಸ್ತ ಶರಣ ಸಂತ ಪುಣ್ಯ ಪುರುಷರ ಪಾವನ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೆ ಸಹೋದರ ಅಂಕಿತಾ ಅವರು ಹಾಗೂ ಮಂಜುನಾಥ ಸಿದ್ದಾರೂಢ ಅವರು ಅವರ ತಮ್ಮ ಅನುಭವಗಳನ್ನು ಹಂಚಿಕೊಂಡಾರ. ಒಟ್ಟಿನಲ್ಲಿ ನಮ್ಮ ಜೀವನದ ಮೌಲ್ಯ ಎಷ್ಟದ ಅಂತೇಳಿ ಅದು ನಮ್ಮಿಂದ ಅರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅತ್ಯಂತ ಅಮೂಲ್ಯವಾದಂಥ ಬದುಕಿದು. ಈ ನಮ್ಮ ಜೀವನದ ಬದುಕು ಏನದಲ್ಲ, ಜೀವನದ ಮೌಲ್ಯ ಅತ್ಯಂತ ಅಮೂಲ್ಯವಾದಂಥ ಬದುಕು ಜೀವನ. ಆದರೆ ಅಮೂಲ್ಯವಾದಂಥ ಜೀವನವನ್ನು ರೂಪಿಸ್ಕೋದು ಅಥವಾ ರೂಪಿಸ್ಕೊಳ್ಳಾರದೆ ಇರುವುದು ಅದು ಯಾರ ಕೈಯಾಗದ ಅಂದ್ರೆ ಅದು ನಮ್ಮ ಕೈಯಾಗನೇ ಇದಾವಣ, ಬೇರೆದವ್ರ ಕೈಯಾಗಿಲ್ಲ. ಬೇರೆದವ್ರು ಏನು ಗುರು ಆಗಲಿ, ತಾಯಿ ತಂದೆ ಆಗಲಿ, ಗುರು ಹಿರಿಯರಾಗಲಿ, ಅಥವಾ ಯಾರೋ ಒಬ್ಬರ ಶಿಕ್ಷಕರಾಗಲಿ, ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ ವಿನಃ ನಡಿಬೇಕಾದದ್ದು, ಆ ಜೀವನವನ್ನು ರೂಪಿಸ್ಕೊಳ್ಬೇಕಾದದ್ದು ನಮ್ಮ ಕೈಯಾಗದು. ಹೇಳೋರು ಹೇಳ್ತಾರ, ಆದ್ರೆ ಅದನ್ನ ಕೇಳಿ ಆಚರಣೆ ತರದೇ ಇದ್ರೆ ನಮ್ಮ ಜೀವನ ಕಟ್ಟಲಿಕ್ಕೆ ಆಗ್ತದೇನ? ನಮ್ಮ ಜೀವನ ಕಟ್ಕೊಳಕ್ ಆಗ್ತದೇನ? ಆಗೋದಿಲ್ಲ ಅಂದ್ರೆ ಹೇಳೋರು ಸಾಕಷ್ಟು ಜನ ಇರ್ತಾರ, ಹೇಳ್ತಾರ ಹೀಗೆ ಹೋದ್ರೆ ಚಲೋ ಆಗ್ತದಪ್ಪ ಅಂತ ಹೇಳ್ತಾರ, ಇದು ಸನ್ಮಾರ್ಗದಲ್ಲಿ ನಡಿಬೇಕಂತ ಹೇಳ್ತಾರ, ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕಂತ ಹೇಳ್ತಾರ. ಆದ್ರೆ ಹೇಳಿದ ಮಾತುಗಳನ್ನ ಕೇಳಿ ಯಾರು ಸನ್ಮಾರ್ಗದಲ್ಲಿ ಹೋದಾರ ಅವ್ರಿಗೆ ಅಲ್ಲಿ ಮುಂದೆ ಒಳ್ಳೆ ಸ್ಥಾನಮಾನಗಳು ಸಿಗ್ತಾವ. ಅದು ಬಿಟ್ಟು ಅವ್ರು ಹೇಳೋರು ಹೇಳ್ತಿರ್ತಾರ, ನಾವು ಹಂಗಾರೆ ನಡೆದ್ರೆ ಏನಾಗ್ತದ? ನಮ್ಮ ಜೀವನವನ್ನ ನಾವು ಕಟ್ಕೊಳಕ್ಕೆ ಆಗುದಿಲ್ಲ. ಅಮೂಲ್ಯವಾದಂಥ ಬದುಕನ್ನು ಕಟ್ಟಲಿಕ್ಕೆ ಆಗುದಿಲ್ಲ. ಅಮೂಲ್ಯವಾದಂಥ ಬದುಕನ್ನು ಕಟ್ಕೋಬೇಕಾದ್ರೆ ಅದು ಎರಡೂ ದುರ್ಬಲವಾದಂಥ ಬದುಕನ್ನಾಗಲಿ ಅಥವಾ ಸಾಮರ್ಥ್ಯವಾದಂಥ ಬದುಕನ್ನು ಕಟ್ಕೋಬೇಕಾದ್ರೆ ಅದು ಎರಡು ನಮ್ಮ ಕೈಯಾಗದ. ಆದ್ರೆ ಹೆಂಗದ ನೋಡ್ರಿ, ದೇವರು ಇಟ್ಟಿದಾನ. ಏನ್ ಮಾಡಿದಾನ? ನೀ ಹೆಂಗ್ ಕಟ್ಕೊಂತ ಎರಡೂ ಇಟ್ಟಿದಾನ. ಒಂದು ದೌರ್ಬಲ್ಯವಾದಂತ ಇಟ್ಟಿದಾನ, ಒಂದು ಸಾಮರ್ಥ್ಯ ಉಳ್ಳದಿದ್ದಾನ, ಒಂದು ಸ್ವಚ್ಛವಾದ ಇಟ್ಟಿದಾನ, ಇನ್ನೊಂದು ಅಶುದ್ಧವಾದ ಇದ್ದಾನ. ಹೌದಾ? ಪ್ರತಿ ಕ್ಷೇತ್ರದೊಳಗು, ಎಲ್ಲ ಕ್ಷೇತ್ರದೊಳಗು, ಈ ಕ್ಷೇತ್ರ ಇದೊಳಗಿಲ್ಲ ನಂಗಿಲ್ಲ, ಎಲ್ಲ ಕ್ಷೇತ್ರದೊಳಗೂ ಎಲ್ಲ ಇಟ್ಟಿದಾನ. ಅಧ್ಯಾತ್ಮದ ಕ್ಷೇತ್ರದೊಳಗ ಇದೆ. ಏನು ಒಳ್ಳೆ ಮಾರ್ಗಗಳದಾವ, ಕೆಟ್ಟ ಮಾರ್ಗಗಳದಾವ. ದೇವರ ಹೆಸರ ಮೇಲೆ ಕುರಿ ಕೋಳಿ ಬಲಿ ಕೊಡುದೇ ಇದೆ ಇಲ್ರಿ. ಬಹಳ ಮಂದಿ ನೋಡ್ಬೇಕ್ರಿ, ಶ್ರಾವಣ ಬರೋದು ಇರ್ತಂದ್ರೆ ನಮ್ಮ ಜಾತ್ರೆ ಮುಂದಿನ ಒಂದು ತಿಂಗಳು ಇರ್ತಂದ್ರೆ ಈಗ ಚಲನ ಆಗಿರ್ತದ್ರಿ. ಇದು ಅಧ್ಯಾತ್ಮದ ಮಾರ್ಗ ಅಲ್ರಿ, ಮತ್ತೆ ಇದು ದೇವರ ಹೆಸರ ಮೇಲೆ ಮಾಡೋದಲ್ರಿ. ಹೌದಾ? ಆಮೇಲೆ ಒಳ್ಳೆ ಮಾರ್ಗನ ಅದ, ಪುರಾಣ ಪ್ರವಚನ ಕೇಳೋದು, ಪೂಜೆ ಪುನಸ್ಕಾರ ಮಾಡೋದು, ದೇವ್ರ ಧ್ಯಾನ ಮಾಡೋದು, ಇದು ಒಳ್ಳೆ ಮಾರ್ಗನ ಅದ. ಇದು ಅಧ್ಯಾತ್ಮದಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಅದಾವ ಅಂತ ಹೇಳಕತ್ತೀವಿ ನಿಮ್ಗೆ. ಹೌದಾ? ವ್ಯವಹಾರದಲ್ಲಿ ಇದೆ, ಕೃಷಿ ಒಳಗಿದೆ, ಮತ್ತೆ ಯಾವ ಕ್ಷೇತ್ರವನ್ನು ತಗೋತಿರ್ತೀವ್ರ ಅದ್ರೊಳಗೆ ಎಲ್ಲ ಇದೆ ನೋಡ್ರಿ. ಅದಕ್ಕೆ ನಮ್ಮ ಬದುಕ ಸಮರ್ಥವಾದಂತ ಬದುಕನ್ನು ನಾವು ಕಟ್ಕೋಬೇಕಾಗಿತ್ತಂದ್ರ, ಸದೃಢವಾದಂತ ಬದುಕನ್ನು ನಾವು ಕಟ್ಕೋಬೇಕಾಗಿತ್ತಂದ್ರ
4 ಜನ ಹೌದು ಅನ್ಬೇಕಂತ ಬದುಕನ್ನು ನಾವು ಕಟ್ಕೋಬೇಕಾದ್ರೆ 4 ಜನರು ಅಷ್ಟೇ ಅಲ್ಲ, ದೇವನ ದೇವತೆಗಳು ಆತು ಮಹಾಂತಲಿ ಜನ ಹೌದು ಅನ್ಬೇಕಂದ್ರ ಅಂತ ಬದುಕನ್ನು ನಾವು ಕಟ್ಕೋಬೇಕಾದ್ರೆ ಅದು ನಮ್ಮ ಕೈಯಾಗದ. ಹೌದ್ರಿ ಇಲ್ಲ? ಇದೇ ಇಲ್ರಿ? ಇದ ಅಂತ ಬದುಕು ಹೆಂಗ ನಿರ್ಮಾಣ ಆಗ್ತದ ಅಂತ ಅಂದ್ರ ನೋಡ್ರಿ, ಸಮಾಜ ಹೌದು ಅನ್ಬೇಕಂದ್ರ ಆ ಬದುಕನ್ನು ಕಟ್ಕೊಳ್ಳುವಂತ ಕಲೆ ನಮ್ಮ ಕೈಯಾಗದ. ಸಮಾಜ ದೂಷಿಸಬೇಕಂದ್ರ, ತಿರಸ್ಕರಿಸಬೇಕಂದ್ರ, ಇವನ ನಾಲಾಯಕ ಇದಾನಂತ ಅನ್ಬೇಕಂದ್ರ ಆ ಬದುಕನ್ನು ಕಟ್ಕೊಳಕ್ಕೂ ನಮ್ಮ ಕೈಯಾಗದ. ಹೌದಲ್ರಿ? ಇದಾಗಲ್ಲ ಮತ್ತೆ ಇದೇ ನೋಡ್ರಿ. ನೀವು ಏನ್ ಮಾಡ್ರಿ, ಇವತ್ತಿಂದ ನೀವು ಹೇಗದ ಅಂದ್ರ ಎರಡನ್ನು ದೇವ್ರು ಇಟ್ಟಿದಾನ. ಎಲ್ಲ ಕ್ಷೇತ್ರದೊಳಗೂ ದೇವ್ರು ಎಲ್ಲಾನು ಇಟ್ಟಿದಾನ. ಆದ್ರೆ ಮಾಡ್ಕೋಬೇಕು ನಾವು. ಒಂದ್ ಕಡೆ ಹಾಲು ಇಟ್ಟಿದಾನ, ಒಂದ್ ಕಡೆ ಏನ್ ಇಟ್ಟಿದಾನ ಅಂದ್ರೆ ಆಲ್ಕೋಹಾಲ್ ಇಟ್ಟಿದಾನ. ಹೌದ್ರಿ? ಹಾಲನ್ನು ಇಟ್ಟಿದಾನ, ಆಲ್ಕೋಹಾಲನ್ನು ಇಟ್ಟಿದಾನ. ನೀವು ಹಾಲನ್ನು ರೊಕ್ಕ ಕೊಡ್ತಾ ಹೋಗ್ಬೋದು, ಆಲ್ಕೋಹಾಲನ್ನು ರೊಕ್ಕ ಕೊಡ್ತಾ ಹೋಗ್ಬೋದು. ಆದ್ರೆ ಯಾವ್ದು ತಗೊಂಡ್ರೆ ಏನಾಗ್ತದೆ ಅಂತ ಅರಿಬೇಕಲ್ಲ ನಮ್ಗೆ. ಹೌದಾ? ಒಂದ್ ಕಡೆ ಏನಿಟ್ಟಿದಾನ, ತಾಂಬೂಲ ಇಟ್ಟಿದಾನ. ಇನ್ನೇನಪ್ಪ ಎಲ್ಲಿ ತಿನ್ನಬಾರ್ದಂತ ತಾಂಬೂಲನು ದೇವತೆಗಳಿಗೆ ಅರ್ಪಣೆ ಆಗ್ತದ. ಹೌದಾ? ತಾಂಬೂಲ ಇಟ್ಟಿದಾನ. ಇನ್ನೊಂದ್ ಕಡೆ ಸ್ಟಾರ್ ಇಟ್ಟಿದಾನ. ನೋಡ್ರಿ, ಸ್ಟಾರ್ ಗುಟ್ಕ ಏನೇನು ಅದಾವಲ್ಲ ಇವನು ಇಟ್ಟಿದಾನ. ಹೌದಾ? ಮತ್ ಹಿಂಗ ಆಹಾರದೊಳಗನು ಬಾಳ ತರ ಅದಾವ್ರಿ, ಎಲ್ಲಾನು ಇಟ್ಟಿದ ನಾವು. ಆದ್ರೆ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು. ಯಾವ್ದು ಆಯ್ಕೆ ಮಾಡ್ಕೊಂಡ್ರೆ ಸಮಾಜ ಹೌದೌದಂತದ. ಯಾವ್ದು ಇಟ್ಕೊಂಡ್ರೆ ನಮ್ಮ ಜನ್ಮ ಉದ್ಧಾರ ಆಗ್ತದ, ಯಾವ್ದು ಇಟ್ಕೊಂಡ್ರೆ ನಮ್ಮ ಶರೀರ ಸದೃಢವಾಗಿ ಉಳಿತದ, ಯಾವ್ದು ಇಟ್ಕೊಂಡ್ರೆ ಮನೆಯಲ್ಲಿ ಜಗಳ ಹತ್ತಂಗಿಲ್ಲ, ನೆಮ್ಮದಿಯಾಗಿರ್ತೇವೆ. ಇದೆಲ್ಲ ವಿಚಾರ ಮಾಡ್ಬೇಕಲ್ಲ ನಾವು. ಅದಕ್ಕಾಗಿ ಭಗವಂತ ಎಲ್ಲ ಕ್ಷೇತ್ರ ಎಲ್ಲ ನೀಡಿದಾನ. ಒಂದ್ ಕಡೆ ನೋಡ್ರಿ, ಒಂದು ಸತ್ಯ ನೀಡಿದಾನ, ಇನ್ನೊಂದು ಅಸತ್ಯವನ್ನು ನೀಡಿದಾನ. ಹೌದ್ರಾ? ಈ ಎರಡು ನಮ್ಮ ಕೈಯಾಗದಾವ. ನೀ ಸುಳ್ಳು ಹೇಳುದು ನಿನ್ನ ಕೈಯಾಗದ, ನೀನು ಸತ್ಯ ಹೇಳುದು ನಿನ್ನ ಕೈಯಾಗದ. ಹೌದಾ? ಒಂದು ಧರ್ಮದಿಂದ ನಡೆಯುವುದು ನಿನ್ನ ಕೈಯಾಗದ, ಇನ್ನೊಂದು ಅಧರ್ಮದಿಂದ ನಡೆಯುವುದು ಅದು ಮತ್ತೆ ಬೇರೆದವ್ರ ಕೈಯಾಗತ್ತೇನ್ರಿ? ಅದು ನಿನ್ನ ಕೈಯಾಗನೇ ಅದ. ಹೌದಾ? ಇನ್ನೊಂದು ದಾನ ಧರ್ಮ ಮಾಡುದು ನಿನ್ನ ಕೈಯಾಗದ, ದಾನ ಧರ್ಮ ಮಾಡಿ ಪುಣ್ಯ ಗಳಿಸುವುದು ನಿನ್ನ ಕೈಯಾಗದ. ಇನ್ನೊಂದು ಪರರಿಗೆ ದ್ರೋಹ ಮಾಡೋದು, ಪರರಿಗೆ ಅನ್ಯಾಯ ಮಾಡಿ, ಪರರಿಗೆ ಮೋಸ ಮಾಡಿ ಪಾಪ ಗಳಿಸುವುದು ನಿನ್ನ ಕೈಯಾಗದ. ಇದೇ ಇಲ್ಲ ಮತ್ತೆ. ಹೌದಾ? ನೀ ಏನ್ ಮಾಡ್ತಿ ಮಾಡು, ಎಲ್ಲನೂ ನಿನ್ನ ದೇವರು ಇಟ್ಟಿದಾನ. ಪ್ರತಿಯೊಂದು ಹಂತದವರನ್ನು, ಪ್ರತಿಯೊಂದು ಕ್ಷೇತ್ರವನ್ನು ಒಳ್ಳೇದು ಇಟ್ಟಿದಾನ, ಕೆಟ್ಟದನ್ನು ಇಟ್ಟಿದಾನ. ಆದ್ರೆ ನಾವು ಒಳ್ಳೆಯದನ್ನ ಆಯ್ಕೆ ಮಾಡ್ಕೋಬೇಕು, ಒಳ್ಳೆಯದನ್ನ ಆಯ್ಕೆ ಮಾಡ್ಕೋಬೇಕು. ಭಗವಂತ ಬಹಳ ದೊಡ್ಡವ. ಸಣ್ಣ ಮಗು ಇದ್ದಾಗ ಏನಾಗ್ತದ, ಆ ಮಗುವಿಗೆ ಬೇರ್ಪಡಿಸ್ತಕ್ಕಂಥ ಜ್ಞಾನ ಇರುವುದಿಲ್ಲ. ಹೌದಾ? ಬೇರ್ಪಡಿಸ್ತಕ್ಕಂಥ ಜ್ಞಾನ ಇರ್ತದಂತ, ಅದಕ್ಕೆ ಜ್ಞಾನ ಇರಂಗಿಲ್ಲ. ಸಣ್ಣ ಮಗು ಏನ್ ಮಾಡ್ತದ, ಅದ ಏನ್ ಹೇಳ್ರಿ ನೀವು, ಮಣ್ಣು ಹೇಳ್ರಿ, ಹತ್ರ ಮುಂದ ಹೇಳ್ರಿ, ಅನ್ನನು ಹೇಳ್ರಿ, ಆ ಮಣ್ಣು ತಗೊಂಡ ಬಾಯಿ ಹಾಕೋತದ, ಅನ್ನ ಹಾಕೋಬೇಕು, ಜ್ಞಾನ ಇರಂಗಿಲ್ಲ ಅದಕ್ಕೆ. ಅವಾಗ ತಾಯಿ ಏನ್ ಮಾಡ್ತಾಳ ಅಂದ್ರೆ ಬಂದು ಬಡಿತಾಳ. ತಾಯಿ ಬಂದು ಬಡದು ಏನ್ ಮಾಡ್ತಾಳ ಅಂದ್ರ ಆ ಮಣ್ಣನ ಕಸರಿ ಉಗುದ ಅನ್ನ ಉಣಿಸ್ತಾಳ. ಅವಾಗ ತಾಯಿ ಅಂಜಿಕೆ ಆ ಮಗುವಿಗೆ ಇರ್ತದೆ. ತಾಯಿ ತುಡಲಿ ತಿನ್ನಾಕ ಪ್ರಯತ್ನ ಮಾಡ್ತಾವ. ತಾಯಿ ಬಂದವಾಗ ಬಾಯಾಗ ಉಗುತ್ತದ, ಆ ಮಣ್ಣನ್ನು ಹಿಂಗೆ ಚಿಮ್ತದ. ಯಾಕಂದ್ರೆ ತಾಯಿ ಬಂದು ನೋಡಿದ್ರೆ ನಾನು ಬಡಿತಾವು ಅಂತೇಳಿ. ಹೌದಲ್ರಿ? ಹಾಗೆ ಭಗವಂತ ಏನ್ ಮಾಡ್ತಾನಂದ್ರೆ, ನಾವೆಲ್ಲರೂ ಮಕ್ಕಳ್ರಿ, ಭಗವಂತನ ಮಕ್ಕಳು ನಾವು. ನಮ್ಗೆ ಅರಿಲಾರ್ದ ನಾವು ಏನು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರಬಹುದು, ತಿಳಿಲಾರ್ದ ನಾವು ಸುಳ್ಳನ್ನು ಹೇಳಿರಬಹುದು. ಹೌದಾ? ಬೇರೆದರ ದುಡ್ಡನ್ನು ನಾವು ಕಸಿಕೊಂಡಿರಬಹುದು, ಮತ್ತೇನೇನೋ ಮಾಡಿರ್ಬೋದು ಜೀವನದಲ್ಲಿ. ಆದ್ರೂ ನಾವು ಇವಾಗ ಏನ್ ಮಾಡ್ಬೇಕಾದ್ರೆ ನಮ್ಮ ತಪ್ಪನ್ನು ತಿದ್ಕೋಬೇಕು. ನಮ್ಮ ತಪ್ಪನ್ನು ತಿದ್ಕೊಂಡು ಇನ್ನು ಮುಂದೆ ತಪ್ಪು ಆಗಲಾರ್ದಂಗೆ ನೋಡ್ಕೋಬೇಕು. ತಪ್ಪು ಆಗಲಾರ್ದಂಗೆ ನೋಡ್ಕೊಲಾರ್ದ ಹೋದ್ರೆ ಅವ್ ಏನಾಗ್ತದಂದ್ರೆ ವಿಕಲಚೇತನ ಅಂತ ಹುಡುಗರು ತಗೊಂತದ್ರಿ ನಿಮ್ಗೆ. ವಿಕಲಚೇತನ ಅಂತ ಅವಕ್ಕೆ ಜ್ಞಾನನೇ ಆಗೋದಿಲ್ಲ. ಅವ್ ಹೆಂಗ್ ಹುಟ್ಟಿರ್ತಾವ ಹಂಗ ಸಾಯ್ತಾವ. ಎಲ್ಲಿ ಅವ್ರಿಗೆ ಜ್ಞಾನನೇ ಇರಂಗಿಲ್ಲ. ಅವ್ರು ಇನ್ನು ಯಾವಾಗ ಬಿಟ್ಟಾಗ 20 ವರ್ಷ ಆಗಿದಾನಂದ್ರು ಅವ್ರ ಮುಂದೆ ಮಣ್ಣಲ್ಲಿ ಇಡೋ ಅನ್ನ ಇಡೋದು ಭಯ ಹಾಕೋರು ಅಂದ್ರೆ ಅವ್ರಿಗೆ ಜ್ಞಾನನೇ ಆಗೋದಿಲ್ಲ. ಅಂದ್ರೆ ಅವ್ರಿಗೆ ಬುದ್ಧಿನೇ ಇರಲಿಲ್ಲ, ವಿಕಾಸ ಇಲ್ಲ, ಬುದ್ಧಿನೇ ಇರೋದಿಲ್ಲ ಅವ್ರಿಗೆ. ಮತ್ತೆ ಹಂಗ ನಮ್ ಬದುಕಾದ್ರಿ ನಾವು ಹಂಗ ನಮ್ ಬದುಕಾದ್ರೆ ನಾವು ಹುಟ್ಟಿ 20 ವರ್ಷ ಆಯ್ತು, 50 ವರ್ಷ ಆಯ್ತು, ಆದ್ರೂ ನಾವು ಸತ್ಯವನ್ನು ಹೇಳಾಕ ಕಲಿತಿಲ್ಲ ಅಂದ್ರ ಆ ವಿಕಲಚೇತನ ನಮ್ಗೆ ಏನು ವ್ಯತ್ಯಾಸ ರೀ? ಆ ಮಂದ ಬುದ್ಧಿ ಹುಡುಗರು ಇರ್ತಾರ, ಅವಾಗ ನಮ್ಗೆ ಏನು ವ್ಯತ್ಯಾಸ ಅದ? ನಾವು 20 ವರ್ಷ ಆಯ್ತು, ಹೌದಾ, 50 ವರ್ಷ ಆಯ್ತು, ನಾವ್ ಇಷ್ಟು ಅರ್ಧ ಆಯುಷ್ಯ ಕಳ್ತೇವೆ ಅಂದ್ರೂ ನಾವು ಒಳ್ಳೇದನ್ನ ಮತ್ತೆ ಕೆಟ್ಟದನ್ನ ನಮ್ಗೆ ಬೇರ್ಪಡಿಸಲಿಕ್ಕೆ ಆಗ್ತಾ ಇಲ್ಲಂದ್ರ ನಮಗ ಮತ್ತೆ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಇದ್ರಿ? ಪ್ರಾಣಿಗಳ ಬಹಳ ಶಾನೆ ಇರ್ತಾವ್ರಿ, ಬಹಳ ಶಾನೆ ಇರ್ತಾವ. ಯಾಕಂದ್ರ
ನೀವು ಇಲ್ಲಿ ಹಳ್ಳಿ ಒಳಗ ಬಹಳ ಮಂದಿ ಕುರಿ ಸಾಕಿರ್ತಾರ. ಯಾರು ತಪ್ಪು ಮಾಡಿದ್ರೆ ಏನು ದೊಡ್ಡ ಕುರಿ ಅಂತಾರಿಲ್ಲ. ಮಕ್ಕಳಿಗೆ ಯಾರಿಗಾರು ಬೇಯ್ಬೇಕಾರ ಅಂತಿರ್ತಾರ, ದೊಡ್ಡ ಕುರಿ ಇದ್ದಂಗೆ ಇದೀವಲ್ಲ ಅಂತೇಳಿ. ಆದ್ರ ಹಾಗಲ್ಲ. ಕುರಿ ಮನುಷ್ಯನಿಗಿಂತಲೂ ಜಾನ್ ಇರ್ತದೆ ಕುರಿ. ಮನುಷ್ಯ ನೋಡ್ರಿ, ಸಣ್ಣ ಸಣ್ಣ ಮಕ್ಕಳಿಗೆ ಇವಾಗ ಇನ್ನೂ ಒಂದು ತಿಂಗಳು ಕೂಸ್ಕೊಂಡು 10 ಕೂಸ್ಗಳು ತಂದು ಹೇಳ್ರಿ, ನಿಮ್ಮ ಕೂಸುಗಳನ್ನೆಲ್ಲ ತಂದು ಹೇಳ್ರಿ. ಆದ್ರೆ ಇದು ನಂದ ಕೂಸಂತ ಪುನಃ ಹಿಡೀರಿ ನೋಡೋಣ. ನೀವು ಇದು ನಂದ ಕೂಸಂತ ಪುನಃ ಹಿಡೀರಿ, ಕಿಡ್ಲಿಕ್ಕೆ ಆಗ್ತದ ನಿಮ್ಗೆ? ಡಾಕ್ಟ್ರು ಕೊಡ್ಬೇಕ್ರಿ ನಿಮ್ ಕೈಯಾಗಿದ್ರು ನಿನ್ನ ಮಗು ಅಂತೇಳಿ ಡಾಕ್ಟ್ರು ಕೊಡ್ಬೇಕ್ರಿ. ಯಾಕಂದ್ರೆ 10 ಮಕ್ಕಳು ಸೇಮ್ ಇರ್ತಾವ. ಇವು 10 ಮಕ್ಕಳ ಎಲ್ಲ ಒಂದೇ ತರ ಇರ್ತಾವ. ಯಾವ್ದು ನನ್ನ ಮಗು ಅಂತ ಪುನಃ ಹಿಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ 1,000 ಕುರಿಗಳಿರ್ಲಿ. ಪಶು ಅಂದ್ರೆ ಹಂಗ ಅಲ್ಲ, ಅದಕ್ಕೂ ದೇವರ ಜ್ಞಾನವನ್ನು ಇಟ್ಟಾನ. 1,000 ಕುರಿಗಳಿರ್ಲಿ. ಆದ್ರೆ ಯಾವ ಕುರಿನೂ ತನ್ನ ಮಗಳನ್ನೇ ಬಿಟ್ಟ, ತನ್ನ ಮರಿಯನ್ನೇ ಬಿಟ್ಟ ಬ್ಯಾರೆ ಮಲಿನ ಕುಡ್ಸ್ಕೊಂಡು ಹೋಗ್ರಿ. ಕುಡಿಸ್ತದ್ರಿ. ಇವಾಗ 1000 ಕುರಿಗಳದಾವ, 1000 ಮರಿಗಳದಾವ. 1000 ಮರಿಗಳಿದ್ರು ತನ್ನ ಮರಿನ ಹುಡುಕಿ ಮರಿ ಕುಡಿಸ್ತದ ಅಂದ್ರ ಅಂತ. ಅದಕ್ಕೆ ನಮ್ಗ ಆದ ಶಾಣ್ಯರು, ನಾವು ಶಾಣ್ಯರು. ಅದ್ರಲ್ಲಿದ್ದಂತ ಜ್ಞಾನ ನಮಗೈತಿ. ಅದಕ್ಕಿದ್ದಷ್ಟು ಜ್ಞಾನ ಐತಿ ನಮಗ. ನಾವು ಕುರಿ ಅಂತೇವು, ಬೇಯ್ತೇವೆ, ದೊಡ್ಡ ಕುರಿ ಅಂತೇವೆ ನಾವು. ಅದ್ರ ದೊಡ್ಡ ಕುರಿ ಅದ, ನಾವ ದೊಡ್ಡ ಕುರಿ. ಹೌದಲ್ರಿ ಮತ್ತೆ? ಆದ್ರೆ ಅದಕ್ಕೆ ಪರಮಾತ್ಮ ಹಂಗಿದ್ದಾನ ಅಂತ. ಅದಕ್ಕಾಗಿ ಪ್ರತಿಯೊಬ್ಬರಲ್ಲಿ ವಿಶೇಷವಾದಂತ ಜ್ಞಾನ ಇರ್ತದ. ಆ ಜ್ಞಾನ ವಿಕಾಸ ಆಗ್ಬೇಕಾಗ್ತದೆ. ನಾವು ಯಾವುದನ್ನು ಕೀಳಾಗಿ ನೋಡಬಾರ್ದು. ಪ್ರಪಂಚದಲ್ಲಿ ಎಲ್ಲ ಭಗವಂತ ಇಟ್ಟಿದಾನ. ಎಲ್ಲ ಇಟ್ರು ಎಲ್ಲ ಇಟ್ಟು ಅವಕ್ಕೆ ತಕ್ಕಂತ ಜ್ಞಾನವನ್ನು ಇಟ್ಟಿದ್ದಾನೆ, ಅವಕ್ಕೆ ತಕ್ಕಂಗ ಜ್ಞಾನವನ್ನು ಇಟ್ಟಿದ್ದಾನೆ. ಆದ್ರೆ ಆ ಜ್ಞಾನ ವಿಕಾಸ ಆಗ್ಬೇಕಾಯ್ತಂದ್ರೆ ನಮ್ಮಲ್ಲಿ ವಿಶೇಷವಾದಂತ ಜ್ಞಾನದ ಯಾವ ಮೊಬೈಲ್ಗಳ ಅವಶ್ಯಕತೆ ಇದ್ದಿದ್ದಲ್ವ. ಪೂರ್ವ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ಅಲ್ಲಿ ಬರಾಕತ್ತಾರಂದ್ರೆ, ಶರಣ ಸಂತರೆಲ್ಲ ಅಲ್ಲಿ ಬರಾಕತ್ತಾರಂದ್ರೆ ಇಲ್ಲಿ ಹೇಳ್ತಿದ್ರು. ಅಂತ ಜ್ಞಾನ ಅವ್ರಿಗೆ ಒಲಿತಿತ್ತು. ಅವ್ರಿಗೆ ಅಂತ ಜ್ಞಾನ ವಿಕಾಸ ಮಾಡ್ಕೊತಿದ್ರು. ಅಧ್ಯಾತ್ಮದ ಜ್ಞಾನವನ್ನು ವಿಕಾಸ ಮಾಡ್ಕೊತಿದ್ರು. ಅದಕ್ಕೆ ಹೇಗೆ ಹೇಳ್ತಿದ್ರು ಅಂದ್ರೆ, ಅದಕ್ಕೆ ಯಾರು ಭಗವಂತನ ಜ್ಞಾನವನ್ನು ಮಾಡ್ತಾರ, ಅಖಂಡ ಜ್ಞಾನವನ್ನು ಮಾಡ್ತಾರ, ಯಾರು ತಮ್ಮ ಅಂತಃಕರಣ ತಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೋತಾರ, ಅವ್ರಿಗೊಂದು ವಿಶೇಷವಾದಂತ ಜ್ಞಾನ ಒಲಿತದ್ರಿ. ಅದರಲ್ಲಿ ಇರಬೇಕು. ಏಕಾಂತದಲ್ಲಿ ಏಕಾಗ್ರತೆಯಲ್ಲಿ ಇದ್ದಾಗ ಒಲಿತದ. ಆ ಜ್ಞಾನ ಒಲಿತಂದ್ರೆ ಏನಾಗ್ತದಂದ್ರ, ಅದು ನೀ ಕಣ್ಣು ಮುಚ್ಚರೂ ಅಲ್ಲಿ 100 ಕಿಲೋಮೀಟರ್ ಹಚ್ಚಿದ್ರೆ 100 ಕಿಲೋಮೀಟರ್ ಹಚ್ಚಿದ್ರೆ ಒಂದು ಮನುಷ್ಯ ಬರಾಕತ್ತಂದ್ರ ಅವನು ಕಾಣ್ತಾನೆ. ನೀ ಈ ಕಣ್ಣು ತೆರೆದ್ರೆ ಇಷ್ಟನ್ನ ನೋಡ್ಬೋದು. ಎಷ್ಟು 100 ಮೀಟರ್ ನೋಡ್ಬೋದು, 200 ಮೀಟರ್ ನೋಡ್ಬೋದು, ಮತ್ತೆ ಏನನ್ನು ಸುತ್ತರಿಗಿದ್ದಂತ ವಸ್ತುಗಳು ನೋಡ್ಬೋದು. ಆದ್ರೆ ಆ ಜ್ಞಾನ ಹಾಗಲ್ಲ. ಅದಕ್ಕೆ ಏನಂತಾರ? ಜ್ಞಾನಚಕ್ಷು ಅಂತಾರ. ಅದಕ್ಕೇನಂತಾರ? ಜ್ಞಾನಚಕ್ಷು ಅಂತಾರ. ಅದಕ್ಕೇನಂತಾರ? ತ್ರಿನೇತ್ರ ಅಂತಾರ. ಅದಕ್ಕೆ ಏನಂತಾರಂದ್ರ ದಿವ್ಯ ಜ್ಞಾನ ಅಂತಾರ. ಅದಕ್ಕೆ ಏನಂತಾರಂದ್ರ ಆತ್ಮಜ್ಞಾನ ಅಂತಾರ. ಅದಕ್ಕೆ ಏನಂತಾರಂದ್ರೆ ಬ್ರಹ್ಮಜ್ಞಾನ ಅಂತಾರ. ಆ ಜ್ಞಾನ ಯಾರಿಗೆ ಆಗ್ತದಲ್ಲ, ಆ ಜ್ಞಾನ ಯಾರಿಗೆ ಆಗ್ತದ, ಅವರು ಸಹಜವಾಗಿ ಇದನ್ನ ಈ ಜಗತ್ತಿನಲ್ಲಿ ಏನದ, ಹೆಂಗದ, ಏನದ ನಡೀತದಂತ ಎಲ್ಲಾನು ನೋಡ್ತಿದ್ರು ಅವ್ರು. ಅದಕ್ಕೆ ಅವ್ರು ಋಷಿ ಮುನಿಗಳು ಹೇಳ್ತಿದ್ರು, ಅಲ್ಲಿ ಒಬ್ಬ ಭಕ್ತ ಬರತಾನಪ್ಪ ರೊಟ್ಟಿ ಕಟ್ಕೊಂಡ್ ಬರತಾನಂತ ಹೇಳ್ತಿದ್ರು. ಅಲ್ಲಿ ಒಬ್ಬ ಭಕ್ತ ಬರತಾನಪ್ಪ ಹೋಳಿಗೆ ತರತಾನಂತ ಹೇಳ್ತಿದ್ರು. ಅಲ್ಲಿ ಒಬ್ರು ಭಕ್ತ ಬರತಾನಪ್ಪ ಅವಂಗ ಪ್ರಸಾದ ತಯಾರು ಮಾಡ್ರಂತ. 4 ಮಂದಿ ಜನ ಬರಕತ್ತಾರ ಮಡಕ್ತ ಅಡಿಗೆ ಮಾಡುವ ಅಂತ ಹೇಳ್ತಿದ್ರು. ಅವ್ರು ಹೆಂಗ ಹೇಳ್ತಿದ್ರು ಅಂತ ಜ್ಞಾನವನ್ನು ಪಡೆದು ಹೇಳ್ತಿದ್ರು. ಅದಕ್ಕೆ ಶರಣ ಸಂತರ ಆಗಿ ಹೋದ್ರು, ಬಹಳ ಮಂದಿ ಆಗಿ ಹೋದ್ರು. ಶರಣ ಸಂತರು ಅಂತ ಜ್ಞಾನವನ್ನು ಪಡೆದ್ರು. ಋಷಿ ಮುನಿಗಳು ಅಷ್ಟೇ ಅಲ್ಲ, ಶರಣ ಸಂತರನ್ನು ಪಡ್ತಾರೆ. ಯಾರು ಜ್ಞಾನ ಮಾಡ್ತಾರೆ, ಮದುವೆ ಆಗೋದಾಗಲಿ, ಸನ್ಯಾಸಿ ಆಗೋದಾಗಲಿ, ಅಥವಾ ಪ್ರಪಂಚದೊಳಗಿರೋದಾಗಲಿ, ಮಠದೊಳಗಿರಲಿ, ಮಂದಿರದೊಳಗಿರೋದಾಗಲಿ, ಈಗ ಯಾವುದೂ ಸಂಬಂಧ ಇಲ್ಲ. ಭಗವಂತನ ಪ್ರೀತಿಯನ್ನು ಯಾರು ಹೇಳ್ತಾರ, ಭಗವಂತನ ಪ್ರೇಮ ಪ್ರಸಾದವನ್ನು ಯಾರು ಗಳಿಸ್ತಾರ, ಯಾರು ಸ್ವೀಕರಿಸ್ತಾರ, ಅವ್ರಿಗೆ ಅಂತ ಜ್ಞಾನ ಪ್ರಾಪ್ತಿ ಆಗ್ತದೆ. ನೋಡಿ, ಆ ಮನುಷ್ಯ ಕೆಂಪಗದಾನೋ ಕರಗದಾನೋ, ಅವ ಕೆಳವರ್ಗದವದಾನೋ ಮೇಲ್ವರ್ಗದವದಾನೋ, ಅವ್ ಬಡವದಾನೋ ಶ್ರೀಮಂತರು, ಇದು ಯಾವುದೋ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಯಾರು ದಾನ ಮಾಡ್ತಾರೆ, ಯಾರು ತಮ್ಮ ಅಂತಃಕರಣ ಮನಸ್ಸನ್ನು ಸ್ವಚ್ಛ ಮಾಡ್ಕೋತಾರೆ, ಯಾವಾಗ ನಿಮ್ಮ ಅಂತಃಕರಣ ನಿಮ್ಮ ಮನಸ್ಸು ಸ್ವಚ್ಛ ಆಗ್ತದ, ಅದೇ ಕ್ಷಣಕ್ಕಂತ ಜ್ಞಾನ ಅವ್ರಿಗೆ ಪ್ರಾಪ್ತಿ ಆಗ್ತದ. ಅದೇ ಕಾಲಕ್ಕೆ ಅವ್ರಿಗೆ ಭಗವತ್ ಕೃಪೆ ಆಗ್ತದ. ಅದೇ ಕಾಲಕ್ಕೆ ಅವ್ರಿಗೆ ಗುರುನಾಥ ಕೃಪೆ ಆಗ್ತದೆ.
ಆ ಕೃಪಾ ಆಶೀರ್ವಾದದಿಂದ ಏನಾಗ್ತದಂದ್ರ ವಿಶೇಷವಾದಂತಹ ಒಂದು ದಿವ್ಯ ಜ್ಞಾನ ಪ್ರಾಪ್ತಿ ಆಗ್ತದೆ. ಆ ಜ್ಞಾನ ಪ್ರಾಪ್ತಿ ಆಯ್ತಂದ್ರ ಮನುಷ್ಯ ಒಬ್ಬ ನಿಜವಾದ ಸಂತನ ಆತಾನ, ಒಬ್ಬ ನಿಜವಾದ ಶರಣ ಆತಾನ, ಒಬ್ಬ ನಿಜವಾದ ಮಹಾತ್ಮನ ಆತಾನ, ಒಬ್ಬ ನಿಜವಾದ ಆದರ್ಶ ಪುರುಷನ ಆತಾನ. ಎಂಥ ಕ್ಷೇತ್ರದೊಳಗಿರ್ಲವ, ಪ್ರಪಂಚದೊಳಗಿರ್ಲಿ, ಪಾರಮಾರ್ಥದೊಳಗಿರ್ಲಿ, ಮನೆಯೊಳಗಿರ್ಲಿ, ಮಠದೊಳಗಿರ್ಲಿ, ಎಲ್ಲಿದ್ದವನೋ ಒಬ್ಬ ಆದರ್ಶ ಪುರುಷನಾಗಿ ಹೊರಹೊಮ್ಮತ. ಆದ್ರ ಆ ಜ್ಞಾನ ಪಡಿಬೇಕಾಗೈತಿ. ಪಡಿಬೇಕಂದ್ರೆ ಹೆಂಗ್ ಸಿಗ್ತದಪ್ಪ? ನಾವು ನೌಕರಿ ಪಡಿಬೇಕಾಗಿದ್ರ ಸುಮ್ಮನೆ ಎಲ್ಲಾರು ಹೋದ್ರೆ ನೌಕರಿ ಕೊಡ್ತಾರನ್ರಿ? ಅದಕ್ಕೆ 10-12 ವರ್ಷ ಶ್ರಮ ಪಟ್ಟು ನಾವು ಕಲಿಬೇಕು, ವಿದ್ಯೆಯನ್ನು ಕಲಿಬೇಕು. ವಿದ್ಯೆ ಕಲಿತು ಅಂಕವನ್ನು ಪಡಿಬೇಕು. ಅಂಕವನ್ನು ಗಳಿಸಿದಾಗ ನೀವು ಹೆಚ್ಚಿನ ಅಂಕ ಗಳಿಸಿದರೆ ನಿಮ್ಗೆ ನೌಕರಿ ಸಿಗ್ತದ. ಆಗ ಈ ಭಕ್ತಿಯ ಮಾರ್ಗದೊಳಗ, ಅಧ್ಯಾತ್ಮದ ಕ್ಷೇತ್ರದೊಳಗ ಯಾರು ಭಕ್ತಿಯ ಅಂಕಗಳನ್ನ, ಭಗವಂತನ ಪ್ರೀತಿಯ ಅಂಕಗಳನ್ನ ಯಾರು ಹೆಚ್ಚು ಗಳಿಸ್ತಾರಲ್ಲ ಅವ್ರಿಗೆ ಆ ಭಗವಂತನ ಕೃಪಾ ಆಶೀರ್ವಾದ ದೊರೀತದೆ. ಅವ್ರಿಗೆ ಅಂತ ದಿವ್ಯ ಜ್ಞಾನ ಸಿಗ್ತದ, ಅವ್ರಿಗೆ ಮೋಕ್ಷ ಸುಖ ಸಿಗ್ತದ, ಅವ್ರಿಗೆ ಆತ್ಮಜ್ಞಾನ ಪ್ರಾಪ್ತಿ ಆಗ್ತದೆ. ನಾನು ಯಾರು ಅಂತ ತಿಳಿತಾರೆ, ನನ್ನವರು ಯಾರು ಅಂತ ತಿಳಿತಾರೆ, ನನ್ನ ನಿಜವಾದ ಸಂಪತ್ತು ಯಾವುದು ಅಂತ ತಿಳಿತಾರೆ. ಹೀಗದೆ ಅದನ್ನ ತಿಳಿದ್ರಂದ್ರೆ ಅವ್ರ ಜನರು, ಅವ್ರು ಅದನ್ನ ತಿಳಿದ್ರಂದ್ರೆ ಅವರಂತ ಶ್ರೀಮಂತರನ್ನು ಯಾರಿಲ್ಲ ಅಂತ ಈ ಜಗತ್ತಿನವ್ರು, ಅವರಂತ ಶ್ರೀಮಂತರು ಯಾರಿಲ್ಲ. ಅದಕ್ಕೆ ಅಂತ ಜ್ಞಾನ ನಮ್ಗೆ ಆಗ್ಬೇಕಾಯ್ತಂದ್ರ ಏನಿಲ್ಲ ಅಂತ ಜ್ಞಾನ ಮಾಡ್ಬೋದು ಒಬ್ಬರೇ ಇರಲಿ. ಆದ್ರೆ ನಿಮ್ಗ ಏನಿಲ್ಲ, ನೀವು 5 ನಿಮಿಷ ಧ್ಯಾನ ಮಾಡ್ರಿ, 10 ನಿಮಿಷ ಮಾಡ್ರಿ, ಆದ್ರೆ ಮನಸ್ಸ ಶಾಂತ ಆಗ್ತದ, ಮನಸ್ಸ ಸ್ವಚ್ಛ ಆಗಕ್ಕೆ ಶುರು ಮಾಡ್ತದ. ನಿಮ್ಗ ಯಾವುದೇ ಒಂದು ವಿಧಿ ಕಾಲಾಗ ಬರ್ತಾ ಇದ್ದಂದ್ರ ಆ ವಿಧಿ ನಿಮ್ಮನ್ನ ಬಿಟ್ಟು ದೂರ ಓಡಿ ಹೋಗ್ತದ. ಯಾವುದೇ ಒಂದು ಮನಿ ಒಳಗೆ ಗ್ರಹ ವಾಸವಾಗಿತ್ತಂದ್ರ ನಿಮ್ಮ ಮನಿ ಒಳಗಲ್ಲ, ನೀವು ಧ್ಯಾನ ಮಾಡಕತ್ತಿದ್ರಂದ್ರ ಅಲ್ಲಿ ಯಾರ್ದಾರ ಮನೆಗೆ ಹೋದ್ರೆ ಅಲ್ಲಿ ಒಂದು ಗ್ರಹ ವಾಸವಾಗಿತ್ತಂತ ಇಟ್ಕೋರಿ, ಆ ಗ್ರಹನ ಮನಿ ಬಿಟ್ಟು ಓಡಿ ಹೋಗ್ತದೆ. ಯಾಕಂದ್ರೆ ನೀವು ಧ್ಯಾನ ಮಾಡೋ ಶಕ್ತಿ ಅಂತದಲ್ಲ, ಧ್ಯಾನದ ಶಕ್ತಿ ಅಂತದಲ್ಲ. ಧ್ಯಾನದಲ್ಲಿ ಅಂತ ಅದ್ಭುತವಾದ ಶಕ್ತಿ ಇದೆ. ಯಾಕಂದ್ರೆ ಧ್ಯಾನ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಪಾಪದ ಫಲವನ್ನು ಸುಡ್ತಕ್ಕಂಥ ಒಂದು ಮಹಾನ್ ಅಗ್ನಿ ಇದ್ದಂಗ. ನಮ್ಮ ಪಾಪದ ಫಲವನ್ನ ಗಂಟೆ ಮುಟ್ಟಿ ಕಟ್ಟಿ ಅದು ಹೊರಗೆ ಹಾಕಿಬಿಡ್ತಕ್ಕಂಥ ಒಂದು ಶಕ್ತಿ ಅದು. ಧ್ಯಾನ ಅಂದ್ರೆ ಏನಪ್ಪಾ ಅಂದ್ರೆ ನಮಗೆ ಏನು ಬೇಕು ಬೇಡ ಅಂತಕ್ಕಂಥ ಕೊಡ್ತಕ್ಕಂಥ ಕಾಮಧೇನು ಅದೇ ಧ್ಯಾನ, ಭಗವಂತನ ಧ್ಯಾನ. ನಮಗ ಕಾಮಧೇನು ಅಂದ್ರೆ ಅದೇ, ಕಲ್ಪ ವೃಕ್ಷ ಅಂದ್ರೆ ಅದೇ, ಚಿಂತಾಮಣಿ ಅಂದ್ರೆ ಅದೇ. ಇನ್ನೇನಪ್ಪ ಹೆಚ್ಚು ಹೇಳಿದ್ರ ದೇವತೆಗಳೆಲ್ಲ ಏನ್ ಅಮೃತ ಕೊಡ್ತಾರಲ್ಲ, ಆ ಅಮೃತ ಯಾವುದು ಅಂದ್ರ ಆ ಭಗವಂತ ನಾಮಸ್ಮರಣೆ ಎಂತ ತಿಳ್ಕೊಬೇಕು. ನಾವ್ ಎಷ್ಟು ಜ್ಞಾನ ಮಾಡ್ತೇವೋ ಅಷ್ಟು ನಾವು ಅಮರತ್ವದ ಕಡೆ ಹೋಗ್ತೇವೆ. ನಾವ್ ಎಷ್ಟು ಧ್ಯಾನ ಮಾಡ್ತೇವೋ ಅಷ್ಟು ನಾವು ಶಾಂತಿಯ ಕಡೆಗೆ ಹೋಗ್ತೇವೆ. ಎಷ್ಟು ಧ್ಯಾನ ಮಾಡ್ತೇವೋ ಅಷ್ಟು ಸುಖದಲ್ಲಿಗೆ ಹೋಗ್ತೇವೆ. ಎಷ್ಟು ಧ್ಯಾನ ಮಾಡ್ತೇವೋ ಅಷ್ಟು ನೆಮ್ಮದಿ ಸುಖ ಸಂಪತ್ತವನ್ನು ನಾವು ಪಡಿತೇವೆ. ಮತ್ತೆ ಇನ್ನು ಧ್ಯಾನನ ಮಾಡಕ್ಕಾಗೋದಿಲ್ಲ ನಮಗ. ಬಹಳ ಮಂದಿ ಬರ್ತಾರೆ ನಮ್ಗೆ ಏನಂದ್ರೆ ಇಲ್ರಿ ನಮ್ಗೆ ಇಂಥದ ಏನಿಲ್ಲ, ಒಂದೇ ಸಲ ಬರ್ತಾರ, ಇಲ್ಲಿ ಬರೋದು ಇಲ್ಲ. ಕೆಲವು ಮಂದಿ ನೋಡ್ರಿ ನಮ್ಮ ಫೋನ್ ನಂಬರ್ಗಳು ಅಲ್ಲೆಲ್ಲ ಹೋಗಿರ್ತಾವ್ರೆ. ಮೊನ್ನೆ ಒಬ್ರು ಫೋನ್ ಹಚ್ಚಿರ್ರಿಪ್ಪ, ಹಚ್ಚಿದವ್ರು ಏನಂದ್ರೆ ಅಪೂರ್ಣ ಇಂಥವ್ರ ಅವ್ರಿ. ಮತ್ತೆ ನೀವು ಯಾರಪ್ಪ ಇಂಥವ್ರ? ನಾವು ಪರಿಚಯ ಇಲ್ಲಲ್ಲ, ಅಪೂರ್ಣ ಬಂದೇ ಇಲ್ರಿ ನಿಮ್ಮ ಮಠಕ, ನಿಮ್ಮನ್ನು ನೋಡೇ ಇಲ್ರ, ನಾವು ನೋಡೇ ಇಲ್ಲ, ಬಂದಿಲ್ಲ. ಮತ್ತೆ ಫೋನ್ ಯಾಕೆ ಹಚ್ಚಿದಿಪ್ಪ ಅಂತ ಕೇಳಿದ್ವಿ ನಾವು. ಫೋನ್ ಯಾಕೆ ಹಚ್ಚಿದಿ ಅಂದ್ರೆ ಏನಿಲ್ರಿ ನನ್ನೊಂದು ವಿಷಯ ಇತ್ತು, ಅದಕ್ಕೆ ಹೇಳೋದು ಚಲೋ ಆದ. ಅಲ್ಲ, ನಾವೊಂದು ತಮ್ಮ ನೀವು ಬಂದಿಲ್ಲ, ನಾವು ನೋಡಿಲ್ಲ, ದೇವರ ದರ್ಶನ ಇಲ್ಲ, ಮತ್ತೆ ನಿಮ್ ಫೋನಾಗ ಚಲೋ ಆದ್ರಿ, ಬರಾಕ್ ಸೋಡೆ ಇಲ್ಲ ಅಂತ ಅಂದ್ರೆ ಹೆಂಗ್ ಹೇಳುದ್ರಿ? ದೇವರಲ್ಲಿ ಹೆಂಗ್ ಹೊರ ಕೊಡ್ಬೇಕು ಅವನಿಗೆ? ಹೌದಾ? ನೀವು ಅಂಗಡಿಗೆ ಹೋದ್ರ ಅಲ್ಲಿ ಲೆಕ್ಕ ಕೊಟ್ಟಾಗ ನಿಮ್ಗೆ ಮಾಲ್ ಸಿಗ್ತದೆ. ಹೌದ್ರಿ? ಇಶಾಗ ದುಡ್ಡು ಇರಬೇಕು, ಅಂಗಡಿಗೆ ಹೋಗ್ಬೇಕು. ಅಂಗಡಿಗೆ ನೀವು ಹೋಗಿ ನಂಗೆ ಬೆಲ್ಲ ಕೊಡಂದಾಗ ಬೆಲ್ಲ, ನೀವು ರೊಕ್ಕ ಕೊಟ್ಟಾಗ ಬೆಲ್ಲ ಸಿಗ್ತದೆ. ಹೌದಾ? ಅಕ್ಕಿ ಕೇಳಿದಾಗ ಅಕ್ಕಿ ಸಿಗ್ತದೆ. ಮತ್ತೆ ಇನ್ನೇನು ತರಕಾರಿ ಇವೆಲ್ಲರೂ ಸಿಗ್ತಾವ ನಮ್ಗೆ. ನಿಮ್ಮ ತಾಕ ದುಡ್ಡು ಇಲ್ಲದ್ರೆ ಅದು ಸಿಗೋದು ಕಷ್ಟ ಇದೆ. ಹೌದಲ್ರಿ? ಇನ್ನೇನಪ್ಪ ಅಂಗಡಿಗೆ ಹೋಗಂಗಿಲ್ಲ, ನಾ ದುಡ್ಡನ್ನು ಕೊಡಂಗಿಲ್ಲ, ನಂಗೆ ಹಂಗ ಸಿಗ್ತದೆ. ಇಲ್ಲೇ ಕುಂತು ಆರ್ಡರ್ ಮಾಡ್ರೆ ಹೆಂಗ್ ಬರಕ್ ಸಾಧ್ಯತದ? ಇಲ್ಲೇ ಬಂದ್ಬಿಡ್ಬೇಕು, ನಮ್ ದೇವರನ್ನ ಬಂದು ಕೂಡ್ಲಂದ್ರೆ ಹೆಂಗ್ ಕೊಡಕ್ ಸಾಧ್ಯತೆ? ಹಂಗಲ್ಲ. ಯಾವ ಕ್ಷೇತ್ರದೊಳಗಾದ್ರೂ ನಮ್ಗೆ, ಯಾವ ಕ್ಷೇತ್ರದೊಳಗಾದ್ರೂ ನಾವು ಏನೇನು ಕೊಡ್ಬೇಕು ಅಂತ ಹೋಗ್ಬೇಕು. ಏನೇನು ಕೊಟ್ಟಾಗ ಸಿಗ್ತದ್ರಿ. ಈಗ ಒಂದು ಕೊಡ ಇರ್ತದೆ, ಒಂದು ಕಮ್ಮಿಗೆ ಅದರಿ, ಆ ಕೊಡದೊಳಗಿಂದ ಹವಾ ತೆಗಿಬೇಕಾದ್ರೆ ನಾವು ಎಷ್ಟು ಸಲ ಎಷ್ಟು ಜಾಗ ಹೋಗ್ತದೆ ಅನ್ನೋದು. ಈ ತಮ್ಮಿಗೆ ಒಳಗ ಒಂದು ಗಾಳಿ ತುಂಬಿದೆ ಅಂತ ಇಟ್ಕೊಡಿ, ಗಾಳಿ ಇದೆ, ಹವಾ ಇದೆ. ಆ ಹವೆಯನ್ನು ತೆಗೆದು ಹಾಕಬೇಕಂತ ಎಷ್ಟು ಪ್ರಯತ್ನ ಮಾಡಿ ಹೋದ ಎಂಬುದು.
ಹೋಗುದಿಲ್ಲ. ನಾವ್ ಯಾವಾಗ ಅದ್ರೊಳಗೆ ನೀರ್ ಹಾಕತ್ತೇವೋ ಆ ತಾನ ಗಾಳಿ ಹೊರಗೆ ಹೋಗ್ಬಿಡ್ತೀವಿ, ಹೋಗ್ತದಲ್ರಿ. ಮತ್ತೆ ನೀರ್ ಹಾಕಲಾರ್ದೆ ನಾವು ಸುಮ್ಮನೆ ಹಂಗ ತೆಗಿಬೇಕಂತ ಎಷ್ಟು ಪ್ರಯತ್ನ ಮಾಡಿದ್ರೆ ಏನಾಗೋದು, ಹೋಗ್ತದಲ್ಲ, ಅವಾಗ ಹೊರಗೆ ಹೋಗುದೇ ಇಲ್ಲ. ಹಂಗ ನಮ್ಮ ಮನುಷ್ಯರು ತುಂಬಿದಂತ ಅಜ್ಞಾನಗಳನ್ನು, ಅಪವಿತ್ರ ಗುಣಗಳನ್ನು, ಅಧರ್ಮ, ಅನೀತಿ, ಅನಾಚಾರ, ಅಪವಿತ್ರ ಗುಣಗಳನ್ನು ನಾವು ತಲೆಗೆ ಹಾಕಬೇಕಾಗಿತ್ತಂದ್ರೆ ಆ ಮನುಷ್ಯನೊಳಗೆ ಏನ್ ಮಾಡಬೇಕು? ಭಗವಂತನ ನಾಮಸ್ಮರಣೆ ಅಂತಕ್ಕಂಥ ಜಲವನ್ನು ಹಾಕಬೇಕು. ನಾವು ಭಗವಂತ ನಾಮಸ್ಮರಣೆ ಅಂತಕ್ಕಂಥ ಜಲವನ್ನು ನಾವು ಯಾವಾಗ ಹಾಕ್ತೇವೋ ನಮ್ಮ ಮನುಷ್ಯನೊಳಗ, ಅವಾಗ ನಮ್ಮ ಮನಸ್ಸಿನಿಂದ ಅವೆಲ್ಲ ಹೊರ ಹೋಗ್ಬಿಡ್ತಾವ. ಅವಾಗ ಮನಸ್ಸ ಶಾಂತ ಆಗ್ತದ, ಮನಸ್ಸ ಶಾಂತ ಆಗ್ತದ, ನಮ್ಗೆ ಸುಖ ನೀಡ್ತದ. ನೀವು ಅನ್ಬೋದು ಸುಖ, ಸುಖ ಅಂತ ಎಲ್ಲಿದ್ರಿ? ಸುಖ ಎಲ್ಲಿದ? ಯಾರು ಕೋಟಿಗಂತ ಅಸ್ತಿ ಎಷ್ಟಾರ ಅವ್ರ ತಕ್ಕ ಸುಖ ಅನ್ನದೆ, ಅಥವಾ ಯಾರ ತಕ್ಕ ದುಡ್ಡಿಲ್ಲ ಅವ್ರ ತಕ್ಕ ಸುಖ ಇಲ್ಲ, ದುಃಖ ತುಂಬಿತ್ತೇನ್ರಿ? ಸುಖ ಅಂದ್ರೆ ಏನು? ನಾವು ತಿಳ್ಕೊಬೇಕು. ಮೊದಲ ಸುಖ ಎಲ್ಲಿದೆ ಅಂತ ತಿಳ್ಕೊಬೇಕು. ಯಾರಲ್ಲಿ ಎಷ್ಟು ಒಳ್ಳೆ ಗುಣಗಳು ತುಂಬಿರ್ತಾರೋ ಅಷ್ಟು ಅವರು ಸುಖಿಯಾಗಿದ್ದಾರೆ ಅಂತ ತಿಳ್ಕೊಬೇಕು. ನಾವು ಸುಖ ಗಳಿಸೋದಾದ್ರೆ ಮೊದಲು ಏನ್ ಮಾಡ್ಬೇಕು? ಒಳ್ಳೆ ಗುಣಗಳನ್ನ ಕಳಿಸ್ಬೇಕು. ನಾವು ದುಃಖದಿಂದ ದೂರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಮ್ಮಲ್ಲಿದ್ದಂತ ಕೆಟ್ಟ ಗುಣಗಳು ತೆಗೆದು ದೂರ ಹಾಕಬೇಕು, ನಮ್ಮ ಮನಸ್ಸಿನಿಂದ ದೂರ ಹಾಕಬೇಕು. ಅವಾಗ ಏನಾಗ್ತದೆ ಅಂದ್ರೆ ನಮ್ಗೆ ಸುಖ ಸಿಗ್ತದೆ. ಇದು ಸುಖ ಪಡ್ತಕ್ಕಂಥ ಒಂದು ವ್ಯವಸ್ಥೆ. ಇದನ್ನ ಬಿಟ್ಟು ನಾವ್ ಏನಾರು ಮಾಡಿ ಯಾರ್ದಾರ ಕಿಶೆ ಹೊಡೆದು, ಹೌದಾ, ಏನೋ ಅನ್ಯ ದುರ್ಮಾರ್ಗಗಳನ್ನ ಹಿಡಿದು ದುಡ್ಡು ಗಳಿಸ್ತೇವೆ ಅಂದ್ರೆ ಆ ದುಡ್ಡು ಸುಖ ಕೊಡ್ತದ? ನಿಮಗೆ ಶಾಂತಿ ಕೊಡ್ತದನ? ನೆಮ್ಮದಿ ಕೊಡ್ತದನ? ಕೊಡಕ್ ಸಾಧ್ಯನೇ ಇಲ್ಲ. ನೀ ಕೋಟ್ಯಾಧೀಶನಾಗಿರೋ ಅಥವಾ ಭಿಕ್ಷಾಧೀಶನಾಗಿರೋ ಸಂಪತ್ತಿನಿಂದ ಸುಖ ಪಡಕ್ಕೆ ಸಾಧ್ಯ ಇಲ್ಲ. ಸಂಪತ್ತಿನಿಂದ ಸುಖ ಪಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮಲ್ಲಿ ಒಳ್ಳೆಯ ಗುಣಗಳಿದ್ದರೆ ಮಾತ್ರ ನಮಗೆ ಸುಖ ಪಡಕ್ಕೆ ಸಾಧ್ಯ. ನಮಗೆ ಇಲ್ಲದ್ರ ಸುಖ ಪಡಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಉದಾಹರಣೆ ಅಂದ್ರ ಏನಾಗಿತ್ತಂದ್ರ ಮಹಾಭಾರತದ ಕಥೆಗಳು ಬರ್ತಾವ, ಬಹಳ ಚಂದ ಕಥೆಗಳು ಓದ್ಬೇಕು. ಅದು ಎಷ್ಟರ ಮಟ್ಟಿಗೂ ಹೆಂಗಾಗಿದ್ದು ಅದು ಪರಿಲಿ, ಆದ್ರೆ ಓದಿ ಅದನ್ನ ಅರ್ಥೈಸ್ಕೊಳ್ಬೇಕು. ಮಹಾಭಾರತದೊಳಗ ದುರ್ಯೋಧನ ರಾಜರ ಮನೆ ಒಳಗಿದ್ದ. ಅವನಿಗೆ ಗಾಳಿ ಬೀಸಾಕ 4 ಜನ ಇದ್ರು ಮೊದಲು. ಅವನು ಸಿಂಹಾಸನದ ಅರಮನೆ ಒಳಗಿದ್ದ, ಸಿಂಹಾಸನ ಕುರ್ಚಿ ಮೇಲಿದ್ದ. ಬಂಗಾರದ ಅರಮನೆ ತಂದು ಇಟ್ಕೋರಿ, ಅವಾಗಿತ್ತೋ ಇಲ್ಲ ಬಂತಿಲ್ಲ, ಅವ್ರು ಇಲ್ಲಿ ಇಟ್ಕೋರಿ, ಹೌದಾ. ಇನ್ನೇನ ಮೃಷ್ಟಾನ್ನ ಭೋಜನ ಇತ್ತು. ರಾಜ ಅಂದ್ರೆ ಮೃಷ್ಟಾನ್ನ ಭೋಜನ ಇತ್ತು, ಹೌದಾ. ಮೃಷ್ಟಾನ್ನ ಭೋಜನ ಅಂದ್ರೆ 16, 20, 20-30 ತರದ ಅಡಿಗೆ ಪಕ್ವಾನಗಳು, ಇದೆಲ್ಲ ಇತ್ತು ಉಂಟಾಕ ಮುಂದೆ, ಹೌದಾ. ಇನ್ನೇನು ರಾಜ ವೈಭವ ತುಂಬಿ ತುಳುಕಿತ್ತು. ಸೈನ್ಯ ಇತ್ತು, ಸಾಕಷ್ಟು ಯುದ್ಧ ಮಾಡ್ತಕ್ಕಂಥ ಸೈನ್ಯ, 17 ಅಕ್ಷೋಹಿಣಿ ಸೈನ್ಯ, ಅಷ್ಟು ಸೈನ್ಯ ತುಂಬಿತ್ತು. ಬಲಾಢ್ಯನ ಶಕ್ತಿನೂ ಸಾಕಷ್ಟು ಇತ್ತು ಅವನಲ್ಲಿ. ಆದ್ರೆ ಅವ ಯಾಕೆ ಸುಖದಿಂದ ಇರುವುದಿಲ್ಲ? ನಾವು ವಿಚಾರ ಮಾಡ್ಕೋಬೇಕು. ಅವನಿಗೆ ಯಾಕೆ ಸುಖ ಸಿಗುದಿಲ್ಲ? ಅದೇ ಪಾಂಡವರು ಸೋತು, ಜೂಜಾಟಗಳಲ್ಲಿ ಸೋತು ಅರಣ್ಯವಾಸವಾಗಿದ್ರು. ಅರಣ್ಯದೊಳಗಿದ್ರು ಅವ್ರು ಎಷ್ಟು ಸುಖವಾಗಿದ್ರು, ಅವ್ರು ಎಷ್ಟು ನೆಮ್ಮದಿ ಅಂತಿದ್ರು. ಮತ್ತೆ ಅವರು ಅರಣ್ಯದೊಳಗಿದ್ದವ್ರು ಯಾಕೆ ಸುಖ ಎದ್ದಿದ್ರು? ನೀವು ಅರಮನೆದೊಳಗಿದ್ರು ನಿಮ್ಗೆಲ್ಲ ಸೌಕರ್ಯಗಳಿದ್ರು ನೀವು ಹಾಕೊಂಡು ಸುಖ ಇದ್ದಿದ್ದಿಲ್ಲ. ನಾವು ತಿಳ್ಕೊಬೇಕಂದ್ರೆ ಅರ್ಥೈಸ್ಕೋಬೇಕು. ಕತಿ ಓದೋದಂದ್ರ ಎದ್ರ ಸಲ ಓದಬೇಕಂದ್ರೆ ಎಲ್ಲಿ ಸುಖ ಇದೆ, ಯಾವ್ದು ದುಃಖ ನೀಡ್ತದೆ, ಯಾವ್ದು ಸುಖ ನೀಡ್ತದೆ ತಿಳ್ಕೊಸಲ ಪುಸ್ತಕಗಳನ್ನು ಓದಬೇಕ್ರಿ. ಅಧ್ಯಾತ್ಮದ ಪುಸ್ತಕಗಳನ್ನು ಎದಕ್ಕೆ ಓದಬೇಕು? ನಾವು ತಿಳ್ಕೋಬೇಕು, ಅದ್ರ ಸಲ ಓದಬೇಕು. ಮತ್ತೆ ಅವನಿಗೆ ಎಲ್ಲ ಇತ್ತು, ಅವನಿಗೆ ಶಾಂತಿನೇ ಇದ್ದಿದ್ದಿಲ್ಲ, ನೆಮ್ಮದಿನೇ ಇದ್ದಿದ್ದಿಲ್ಲ. ಅವನಲ್ಲಿ ಕ್ರೋಧ, ದ್ವೇಷ, ಅಸೂಯೆ ಇವೆಲ್ಲ ತುಂಬಿದ್ದು ಅವನ ಮನಸ್ಸಿನಲ್ಲಿ, ಹೌದಾ. ಎಲ್ಲ ಅವನ ಮನಸ್ಸಿನಲ್ಲಿ ತುಂಬಿದ್ದ ಅವನಲ್ಲಿ ಬಿಡ್ತಾವ, ಸುಖವಾಗಿರ್ಲಿಕ್ಕೆ ಬಿಡ್ತಾವ, ಬಿಡುದಿಲ್ಲ. ಆದ್ರೆ ಅದೇ ಪಾಂಡವರು ಧರ್ಮರಾಜ ಎಲ್ಲ ಅರಣ್ಯದೊಳಗಿದ್ದ, ಅವನಲ್ಲಿ ಪ್ರೀತಿ, ವಾತ್ಸಲ್ಯ, ಸದ್ಗುಣಗಳೇ ಮನುಷ್ಯರೊಳಗೆ ತುಂಬಿಕೊಂಡಿದ್ದು. ಅದು ಎಲ್ಲಿದ್ದರೂ ಆರಾಮವಾಗಿದ್ದ. ಇವತ್ತ ತಪ್ಪಲವನ್ನು ತಿಂತಿದ್ರು ಅರಣ್ಯದಲ್ಲಿ, ಇವತ್ತ ಗೆಡ್ಡೆ ಗಣಸಗಳನ್ನು ತಿಂತಿದ್ರು, ಇವತ್ತ ಎಲ್ಲೇ ಹೋಗಿ ಒಂದು ಹಣ್ಣನ್ನು ಹರಿದು ತಿಂತಿದ್ರು. ಅಷ್ಟೊತ್ತಿಂದ ಅವರು ಆರಾಮವಾಗಿದ್ದರು, ನೆಮ್ಮದಿಯಿಂದಿದ್ರು, ಯಾವುದು ಚಿಂತೆ ಹೋಗಿದ್ದಿಲ್ಲ. ಇದೆಲ್ಲ ಅರ್ಥ ಮಾಡೋದಲ್ಲ. ಅವರು 12 ವರ್ಷ ಏನು ವನವಾಸ ಹೋದ್ರು, ಅವಾಗ ಅವ್ರಿಗೆ ಜ್ಞಾನ ಇದೆ. ರಾಮ 12 ವರ್ಷ ವನವಾಸ ಹೋದಾಗ ಅವನಿಗೆ ಜ್ಞಾನ ಇದೆ.
ಅವ್ರು ಹೋಗಿ ಏನ್ ಮಾಡ್ತಾನ್ರಿ, ಈ ವ್ಯವಹಾರಗಳನ್ನೆಲ್ಲ ಬಿಟ್ಟು ಈ ವ್ಯವಹಾರಗಳನ್ನೆಲ್ಲನೂ ಈ ವ್ಯವಹಾರಗಳು ಚಿಂತೆನೇ ಇಲ್ಲ ಅವ್ರಿಗೆ. ಏನಾರು ಆಗುತ್ತೆ ಮುಂದೆ, ಏನು ದೇವರ ಅನ್ನೋದು ಆದಷ್ಟು ಊಟ ಮಾಡುದು, ಧ್ಯಾನ ತಪಸ್ಸು ಮಾಡಿದ್ರು, ಅವ್ರು ಧ್ಯಾನ ಮಾಡಿದ್ರು, ಭಗವಂತನ ಧ್ಯಾನ ಮಾಡಿದ್ರು. ಅಪ್ಪ ನಮ್ಮನ್ನ ಕಾಯಿ, ನಮ್ಮ ರಕ್ಷಣೆ ಮಾಡು, ನಮಗ ಅನ್ಯಾಯ ಆಗಿದೆ, ಅದರ ನಮ್ಮನ್ನ ಬೆನ್ನು ಹತ್ತದ, ಅದನ್ನ ಹೆಂಗ ಅದರಿಂದ ಕಾಪಾಡು, ಧರ್ಮವನ್ನ ರಕ್ಷಣೆ ಮಾಡು, ನಮ್ಮನ್ನ ರಕ್ಷಣೆ ಮಾಡಂತ ಭಗವಂತನ ಧ್ಯಾನ ಮಾಡಿದ್ರು. ಅವೇ ಧ್ಯಾನ ಮಾಡಿದಂತ ಸ್ಥಳಗಳ ಅನೇಕ ಪುಣ್ಯ ಕ್ಷೇತ್ರಗಳಾಗಿದ್ದಾವೆ. ಸಿರಿಸೇಲಿ ಮಲ್ಲಿಕಾರ್ಜುನ ದೇವಸ್ಥಾನದ ಅಲ್ಲಿ ಅರ್ಜುನ ತಪಸ್ಸು ಮಾಡಿದಂತ ಒಂದು ಸ್ಥಳ ಇದೆ. ಹಂಗ ಅನೇಕ ಪುಣ್ಯ ಕ್ಷೇತ್ರಗಳಲ್ಲಿ ಅವರ ವನವಾಸ ಬಂದಾಗ ತಪಸ್ಸೆ ಮಾಡಿದಂತ ಸ್ಥಳಗಳದಾವ. ಋಷಿ ಮುನಿಗಳಾದರೂ ತಪಸ್ಸೆ ಮಾಡಿದ್ರು, ಧ್ಯಾನ ಮಾಡಿದ್ರು, ಮತ್ತ ಅವ್ರಿಗೆ ಜ್ಞಾನ ಆಯ್ತು. ಬರ್ರಿ ಮನಸ್ಸು ಒಂದು ಕುರ್ಚಿ ಹಾಕ್ರಿ. ಅದಕ್ಕಾಗಿ ಪುಣ್ಯಾತ್ಮರೇ, ನಾವು ಎಷ್ಟು ಗಳಿಸ್ತೇವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಗಳಿಸ್ತೇವೆ ಅನ್ನೋದು ಮುಖ್ಯ ಅಲ್ಲ. ಆದ್ರೆ ನಮ್ಮ ಮಂಜವರು ಹೇಳಿದ್ರಲ್ಲ, ಎಷ್ಟು ಶಿಕ್ಷಣ ಕೊಡ್ತೀರ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಶಿಕ್ಷಣ ಕೊಡ್ತೀರ ಅನ್ನೋದು ಮುಖ್ಯ ಅಲ್ಲ, ಸಂಸ್ಕಾರ ಬಹಳ ಮುಖ್ಯದ ಅಂತ ಹೇಳಿದರು. ಹೌದಾ? ತಂದೆ ಮಕ್ಕಳ ಸಲ ಎಷ್ಟು ಪ್ರೀತಿಯನ್ನು ತೋರಿಸದ, ಆದ್ರೂ ಅದು ವ್ಯರ್ಥ ಆಯ್ತು. ಯಾಕ? ಸಂಸ್ಕಾರ ಇಲ್ಲದರ್ಥ. ಸಂಸ್ಕಾರ ಇಲ್ಲಂದ್ರೆ ಎಲ್ಲರೂ ವ್ಯರ್ಥ ಅಂತ ನಾವು ತಿಳ್ಕೊಬೇಕು ನಮ್ಮ ಜೀವನದಲ್ಲಿ. ಅದಕ್ಕೆ ಏನಾರು ಮಾಡ್ರಿ, ಒಂದು 5 ನಿಮಿಷ ಧ್ಯಾನ ಮಾಡ್ರಿ, 10 ನಿಮಿಷ ಮಾಡ್ರಿ, 10 ನಿಮಿಷ 5 ನಿಮಿಷ ಧ್ಯಾನ ಮಾಡ್ರಿ. ಆದಷ್ಟು ಎಷ್ಟು ಮಾಡ್ತೀರಿ ಅಷ್ಟು ನಮ್ಗ ಮನಸ್ಸು ಶಾಂತ ಆಗ್ತದ, ಮನಸ್ಸ ಸದ್ಗುಣಗಳ ಭರಿತ ಆಗ್ತದ, ಮನಸ್ಸ ಪವಿತ್ರ ಗುಣಗಳು ಭರಿತ ಆಗ್ತದ, ಮನಸ್ಸ ಭಗವಂತನ ಪ್ರೀತಿಯನ್ನು ಗಳಿಸಬೇಕು, ಭಗವಂತನ ಧ್ಯಾನ ಮಾಡ್ಬೇಕು ಅಂತೇಳಿ ಹಾತ್ ತೋರಿತದ. ಮನಸ್ಸ ಏನ್ ಮಾಡ್ತದ? ಒಳ್ಳೆ ಮಾರ್ಗದೊಳಗೆ ನಡೀಲಿಕ್ಕೆ ಪ್ರಯತ್ನ ಮಾಡ್ತದೆ. ಮನಸ್ಸ ಏನ್ ಮಾಡ್ತದ? ಒಳ್ಳೆಯ ವಿಚಾರಗಳನ್ನ ಆಯ್ಕೆ ಮಾಡ್ಕೊತದೆ, ಒಳ್ಳೆಯ ಆಚಾರಗಳನ್ನ ಆಯ್ಕೆ ಮಾಡ್ಕೊತದೆ, ಒಳ್ಳೆಯ ಗುಣಗಳನ್ನ ಆಯ್ಕೆ ಮಾಡ್ಕೊತದೆ, ಒಳ್ಳೆಯ ಮಾರ್ಗನ ಹಾದಿಯನ್ನ ಆಯ್ಕೆ ಮಾಡ್ಕೊತದೆ. ಹೀಗೆಲ್ಲ ಆಯ್ಕೆ ಮಾಡ್ಕೊಂಡಾಗ ನಮ್ಮನ್ನ ಏನ್ ಮಾಡ್ತದ ಅಂದ್ರೆ ನಮ್ಮ ಮನಸ್ಸ ನಮ್ಮನ್ನ ಒಳ್ಳೆ ಮಾರ್ಗದಾಗ ಜಕೊಂಡು ಹೋಗಿ ಆ ಭಗವಂತನ ಸನ್ನಿಧಿ ಮುಟ್ಟಿಸ್ತದ, ಆ ಭಗವಂತನ ಪ್ರೀತಿಯನ್ನು ಗಳಿಸಿಕೊಡ್ತದ. ನಮ್ಮ ಮನಸ್ಸು ದುರ್ಬಲ ಆದ್ರೆ ಏನ್ ಮಾಡ್ತದ? ಕೆಟ್ಟ ಮಾರ್ಗದ ಕಡೆ ಕರ್ಕೊಂಡು ಹೋಗ್ತದ, ಕೆಟ್ಟ ಮಾರ್ಗದ ಕಡೆಗೆ ಕುಡಿಸೋದ ಕಡೆ, ಇನ್ನೇನು ಸ್ಟಾರ್ ಗುಟ್ಕಾ ತಿನ್ನುವ ಕಡೆ, ಇನ್ನೇನು ತುಡುಗು ಮಾಡುವ ಕಡೆ, ಇನ್ನೊಂದು ಮತ್ತೆ ಅನ್ಯರಿಗೆ ಮೋಸ ಮಾಡುವುದು, ಅಧರ್ಮದೊಳಗೆ ನಡೆಯುವ ಆ ಕಡೆ ಕರ್ಕೊಂಡು ಹೋಗ್ಬಿಡ್ತದೆ. ಅದಕ್ಕಾಗಿ ನಮ್ಮ ಮನಸ್ಸ ನಾವು ಹೆಂಗ್ ಇಟ್ಕೋತೀವೋ ಹಂಗ ನಮ್ಗೆ ಅದರ ಪ್ರತಿಫಲ ಸಿಗ್ತದ. ನೋಡ್ರಿ, ನಮ್ಮ ಮನಸ್ಸನ್ನು ನಾವು ಕಟ್ಟಿಹಾಕ ಆಗ್ತದನ? ನಮ್ಮ ಮನಸ್ಸನ್ನು ಎಲ್ಲರೂ ಕಟ್ಟಿ ಹಾಕಬಹುದು, ಆದ್ರೆ ನಮ್ಮ ಮನಸ್ಸನ್ನು ಕಟ್ಟಿ ಹಾಕಕ್ ಆಗೋದಿಲ್ಲ. ಮನಸ್ಸನ್ನು ಕಟ್ಟಿ ಹಾಕೋದು ಒಂದೇ ಒಂದು ಉಪಾಯ, ಅದು ಭಗವಂತನ ನಾಮಸ್ಮರಣೆ, ಅದು ಭಗವಂತನ ಧ್ಯಾನ. ಯಾರು ಭಗವಂತನ ಧ್ಯಾನವನ್ನು ಮಾಡ್ತಾರ ಆ ಮನಸ್ಸು ಹೇಳ್ತದ ಇದು ಅಲ್ಲ, ಇದು ಒಳ್ಳೇದು ಹೌದು, ಇದು ಕೆಟ್ಟದ ಹೌದು ಅಂತ ಮನಸ್ಸು ಹೇಳ್ತದ. ನೀ ಏನಾರ ಒಂದು ತಪ್ಪು ದಾರಿ ಹಿಡಕತ್ತೀನಿ ತಪ್ಪ ಅಂತ ಹೇಳ್ತದ, ನೀ ಒಳ್ಳೆ ಮಾರ್ಗದಲ್ಲಿ ನಡೀತದೆ ಒಳ್ಳೇದ ಅಂತ ಹೇಳ್ತದ, ಮನಸ್ಸು ಹೇಳ್ತದ. ಧ್ಯಾನ ಮಾಡಕತ್ರ ಇಲ್ಲದ್ರೆ ಏನಂತದಂದ್ರ ನಡಿ ನಡಿ ನಡಿ, ಏನು ಎಲ್ಲಿ ನಡಿ? ಅದರ ಮೊದಲ ನಡಿ ಅಂತದ ಮನಸ್ಸ. ಅಪವಿತ್ರದ ಮಾರ್ಗದೊಳಗೆ ನಡಿ ಅಂತದ, ತುಡುಗು ಮಾಡೋರ್ ಬೆನ್ ಅಂತದ, ಹುಡುಗರ ಬೆನ್ ಅಂತದ. ಹೌದಾ? ದುಶ್ಚಟಗಳು ಮಾಡೋರ್ ಬೆನ್ ಅಂತದ. ಯಾಕಂದ್ರೆ ಅದಕ್ಕೆ ಧ್ಯಾನ ಇಲ್ಲ, ಭಗವಂತನ ಚಿಂತನೆ ಇಲ್ಲ, ಅಧ್ಯಾತ್ಮದ ಚಿಂತನೆ ಇಲ್ಲ. ಅವಾಗ ಆ ಮನಸ್ಸು ಹೇಳಿದಂಗೆ ಕೇಳ್ಬೇಕಲ್ಲ. ಮತ್ತೆ ಮನಸ್ಸು ಏನ್ ಮಾಡ್ತದ? ಆ ಮಾರ್ಗದೊಳಗೆ ನಡಿ ನಡಿ ಅಂತ ನಡ್ಸ್ಕೊಂಡು ಹೋಗ್ತದ. ಹೋಗಿ ಆಳವಾಗಿ ತಗನಾಗ ಹೋಗಿ ಬರ್ತದ. ಅವಾಗ ಎದ್ದು ಬರ್ಲಿಕ್ಕೆ ಆಗುದ. ನಾವು ಆ ಮನುಷ್ಯ ಒಂದು ಸಲ ಹೋಗಿ ಆಳಾಗಿ ಬಿದ್ದ, ಒಂದು ಸಲ ನೋಡೋಣ ನಡಿ ಮಡಿ ಮಜಾ ಅನಿಸ್ತದ ಕುಡಿ ನಡಿ ಅಂತ ಕರ್ಕೊಂಡು ಹೋಯ್ತು. ಒಂದು ಸಲ ಹೋಗಿ ಕುಡ್ದ ತಗನಾಗ ಬಿದ್ದ, ಕುಡ್ತದ ಚಟದ ತಗನ್ಯಾವಾಗ ಆ ಚಟದಿಂದ ಎದ್ದು ಬರೋದ ಅವನ ಜೀವನ ಹತ್ರ ಹೋಗಿಬಿಡ್ತದ. ಒಂದು ಸಲ ಏನೋ ಯಾವುದೇ ಒಂದು ಚಟ ಮಾಡಕ್ ಹೋಗ್ತದ್ರ ಮನುಷ್ಯನ, ದುಶ್ಚಟಗಳನ್ನು ಹೋಗಿ ಹಾಕ್ತಂದ್ರೆ ಆ ಚಟದಿಂದ ಎದ್ದು ಬರ್ಲಿಕ್ಕೆ ಬಹಳ ಪ್ರಯತ್ನ ಮಾಡಬೇಕು. ಸುಮ್ಮನೆ ಯಾರೋ ಒಬ್ಬರು
ಲಕ್ಷಾಂತರ ಜನರ ಒಳಗೆ ಒಬ್ರಿಬ್ರು ಎದ್ದು ಬಂದವ್ರು ಅದಾರ. ಅದು ಹೆಂಗ ಎದ್ದು ಬಂದವ್ರು ಅಂದ್ರೆ ಅವರು ಅಧ್ಯಾತ್ಮದ ಮಾರ್ಗವನ್ನು ಹಿಡಿದವ್ರ. ಅದು ಅವ್ರಿಗೆ ಯಾರು ಗುರುಗಳ ದರ್ಶನ ಆಗ್ಬೇಕು, ಸಂತರ ದರ್ಶನ ಆಗ್ಬೇಕು, ಶರಣರ ದರ್ಶನ ಆಗ್ಬೇಕು. ಅವ್ರ ಮಾತುಗಳು ಕೇಳಿ ಹೌದು ಇದು ನಾವು ಮಾಡೋದು ತಪ್ಪದ ಅಂತ ಯಾವಾಗ ಅರಿವಿಗೆ ಬರ್ತದ ಅವಾಗ ಹತ್ತರಿಂದ ಎದ್ದು ಬಂದವ್ರು ಅದಾರ. ವಿನ ಹಂಗೆ ಎದ್ದು ಬಂದವ್ರು ಯಾರೂ ಇಲ್ಲ, ಆಗುದೇ ಇಲ್ಲ. ಯಾಕೆ ಆಗುದಿಲ್ಲ? ಯಾಕೆ ಆಗುದಿಲ್ಲ ಅಂದ್ರೆ ಅದು ಹಾಗಿರ್ತದ, ಮನುಷ್ಯನ ಮನಸ್ಥಿತಿ ಹಂಗಿರ್ತದ. ಮನಸ್ಸ ಅದು ಒಂದು ಬಿಳಿಯ ಹಾಳು ಇದ್ದಾನೆ, ಒಂದು ಬಿಳಿಯ ಬಟ್ಟೆ ಇದ್ದಾನೆ, ಅಥವಾ ನೀರಿದ್ದಾನೆ. ಆ ನೀರಿನ ಒಳಗೆ ನಾವು ಏನು ಹಾಕುತ್ತೀವಿ ಅದು ಹಿಡ್ಕೊಂಡ್ಬಿಡ್ತದ. ನೀರಿನೊಳಗೆ ವಿಷ ಕುಡಿಸು ವಿಷ ಆಗ್ತದ, ಹಾಲು ಸೇರಿಸು ಹಾಲು ಆಗ್ತದ, ಸಿಹಿ ಸೇರಿಸು ಸಿಹಿ ಆಗ್ತದ. ಇನ್ನೇನೊಂದು ಪರಿಮಳವಾದಂತ ಹೂ ಇದೆ ಅದೇ ವಾಸ ಅದು ಹಿಡ್ಕೋತದ. ಯಾವುದೇ ಒಂದು ಬಣ್ಣವನ್ನು ಬೆರೆಸಲಿ, ಬಿಳಿದ ಬೆರೆಸಲಿ ಬಿಳಿದಾಗ್ತದ, ಕೆಂಪು ಬೆರೆಸಲಿ ಕೆಂಪು ಆಗ್ತದ, ಕರಿ ಬಣ್ಣ ಹಾಕಲಿ ಕರಿದಾಗ್ತದ. ಅದ್ರ ನಾವು ಮನುಷ್ಯನೊಳಗೆ ಏನ್ ಹಾಕ್ತಾರ ಅಂತ ಅದು ಅರಿವು ಬಿಡ್ತದೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರ ಹಾಕೋದು ಬಹಳ ಸುಲಭ, ನೀರಿನೊಳಗ ಹಾಕೋದು ಬಹಳ ಸುಲಭ, ಆದ್ರೆ ಅದನ್ನ ಬೇರ್ಪಡಿಸೋದು ಸಾಧ್ಯ ಐತ್ರಿ? ಬೇರ್ಪಡಿಸೋದು ಬಹಳ ಕಷ್ಟ, ಅತ್ಯಂತ ಕಷ್ಟ. ಯಾಕಂದ್ರೆ ಒಂದು ಸಕ್ರಿಯ ಹರಳಾಗ್ಲಿ ಅಥವಾ ಒಂದಿಷ್ಟ ವಿಷವನ್ನ ಹಿಂಗೆ ಇದ್ರೊಳಗೆ ಉಗಿದು ಬಿಡೋದು ಬಹಳ ಸರಳ, ಒಂದೇ ಸೆಕೆಂಡ್. ಆದ್ರೆ ನೀನು 100 ದಿನ ಪ್ರಯತ್ನ ಮಾಡು, ಆದ್ರೆ ಅದರಿಂದ ಬೇರ್ಪಡಿಸೋದು ಬಹಳ ಕಷ್ಟ, ಬಹಳ ಕಷ್ಟ. ಅದಕ್ಕಾಗಿ ನಾವು ಹಾಕಬೇಕಂದ್ರ ನೀರಿನೊಳಗೆ ಏನ್ ಹಾಕಬೇಕು? ಹಾಕಬೇಕಂದ್ರೆ ನಮ್ಮ ಮನಸ್ಸಿನೊಳಗೆ ಏನ್ ಹಾಕಬೇಕು? ಬೆರೆಸಬೇಕಂದ್ರೆ ನಮ್ಮ ಮನಸ್ಸಿನೊಳಗೆ ಏನು ಬೆರೆಸಬೇಕು ವಿಚಾರ ಮಾಡಿ ಬೆರೆಸಬೇಕು. ನಾವು ಬೆರೆಸಿದ ನಂತರ ಅದ್ರ ಬೇರ್ಪಡಿಸೋದು ಬಹಳ ಕಷ್ಟ. ನೀವು ಒಳ್ಳೇದು ಹಾಕು ಕೆಟ್ಟದ್ದು ಹಾಕು ಏನಾರು ಹಾಕು, ಆದ್ರೆ ಹಾಕೋದು ನೀವು ಒಳ್ಳೇದು ಹಾಕಿರೋ ಬಿಡುದಿಲ್ಲ. ಒಳ್ಳೇದು ಹಾಕಿರೋನು ಅದು ನೀವು ಒಳ್ಳೇದು ಹಾಕಿರೋದಾಕಿ ನೀ ಏನಾರ ಬಿಟ್ಟು ಬೇರೆ ಕಡೆ ಕೆಟ್ಟದ್ದು ಮಾಡಕ್ ಹೋದ್ರೆ ಅದು ಮನಸ್ಸು ಬಿಡುದೇ ಇಲ್ಲ. ಯಾಕೆ ಬಿಡುದಿಲ್ಲ ಅಂದ್ರೆ ಯಾರು ಸರಿಯಲ್ಲ, ಇದು ಒಳ್ಳೇದದ, ಇದು ಸಿಹಿ ಅದ, ಇದು ಹಣ್ಣಿನ ರಸ ಅದ, ಅದು ಸರಿಯಾಗಿ ಏನು ಮಾಡವ ಅಂತ ಹೇಳ್ತದ, ಮನಸ್ಸು ಹೇಳ್ತದ. ಆದ್ರೆ ನೀ ಅಕಸ್ಮಾತ್ ಕೆಟ್ಟದನ್ನು ಹಾಕಿದ್ದಾದ್ರೆ, ನೀ ಅಶುದ್ಧವಾದ ಮನಸ್ಸಿನೊಳಗೆ ಬೆರೆಸಿ ಬಿಟ್ಟಿದ್ರೆ ಅದನ್ನ ಬೇರ್ಪಡಿಸಿ ಸಿಹಿ ಆದ ಬೆರೆಸೋ ಮತ್ತೆ ಬೇರ್ಪಡಿಸ್ಕೊಳ್ಳೋದು, ಸಿಹಿಯನ್ನ ನಾವು ಪಡೆಯೋದು, ಒಳ್ಳೆಯದನ್ನು ಪಡೆಯೋದು ಆಗುದಿಲ್ಲ. ಅದಕ್ಕೆ ಎಲ್ಲರ ಜೀವನದ ಒಳ್ಳೆಯ ಅತ್ಯುನ್ನತವಾದಂತಹ ಒಂದು ಮಾರ್ಗದಲ್ಲಿ ನಡೆಯೋದಾಗಲಿ, ನಮ್ಮ ಬದುಕನ್ನು ನಾವು ಕಟ್ಕೋದಾಗಲಿ, ಅದು ನಮ್ಮ ಕೈಯಾಗದ. ಗುರುವಿನ ಆಶೀರ್ವಾದ, ಎಲ್ಲ ದೇವತೆಗಳ ಆಶೀರ್ವಾದ, ಮಾಂತಲಿಂಗನ ಆಶೀರ್ವಾದ ಯಾರ ಮೇಲೆ ಇರ್ತದ, ಯಾರ ಕಡೆ ಇರ್ತದಪ್ಪ ಅಂದ್ರೆ ಯಾರು ಒಳ್ಳೆ ಮಾರ್ಗದಲ್ಲಿ ನಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಯಪ್ಪ ನಿನ್ನ ಮಗ ನಾ ಬಹಳ ತಪ್ಪು ಮಾಡಿದನು, ನನ್ನನ್ನು ಕ್ಷಮಾ ಮಾಡಿಬಿಡು, ನನ್ನನ್ನು ಉದ್ಧಾರ ಮಾಡು. ನೀ ಹೆಂಗ ಮಾಡ್ತಿ ಮಾಡುವಂತಿಲ್ಲ, ಆದ್ರೆ ನನ್ನಿಂದ ಏನು ಮಾಡಕ್ ಆಗೋದಿಲ್ಲ, ನಿನ್ನ ಪಾದಕ್ಕೆ ಬಿದ್ದನಪ್ಪ, ನೀ ಹೆಂಗ್ ಮಾಡ್ತಿ ಮಾಡು, ನನ್ನನ್ನು ಉದ್ಧಾರ ಮಾಡುತ್ತೆ. ಯಾರು ಬಿಡ್ಕೋತಾರ ಅವ್ರಿಗೆ ಮಾತ್ರ ಅದು ಸಾಧಿಸ್ತದೆ, ಅವ್ರಿಗೆ ಸಾಧಿಸ್ತದೆ. ಶರಣರಾಗಿ ಹೋದ್ರು, ಸಂತರಾಗಿ ಹೋದ್ರು, ಅವರೆಲ್ಲ ಇಂಥ ಈ ತರ ಪ್ರಾರ್ಥನೆ ಮಾಡಿದ್ರು. ಸಾಮಾನ್ಯವಾಗಿ ನಾವು 106 ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ. ಯಾಕಂದ್ರೆ ಒಂದು ಸಲ ಉಸಿರು ತಗೊಂಡು ಬಿಡ್ಬೇಕಾರ ಕಾಣಲಾರಂತ ಕ್ರಿಮಿಗಳು ಈ ಗಾಳಿ ಒಳಗದಾವ. ಆ ಗಾಳಿ ಒಳಗಿನ ಕ್ರಿಮಿಗಳು ನಮ್ಮ ಒಳಗೆ ಹೋಗಿ ಹೊರಗೆ ಬರ್ತಿರ್ತಾವ. ಎಷ್ಟೋ ಕ್ರಿಮಿಗಳು ಸಾಯ್ತಾವ, ಸಣ್ಣ ಕ್ರಿಮಿಗಳು, ಗಾಳಿ ಒಳಗೆ ಸೂಕ್ಷ್ಮ ಕ್ರಿಮಿಗಳದಾವ. ಇದಾವಲ್ರಿ ಮತ್ತೆ ಗಾಳಿ ಒಳಗಿದಾವ. ಆಮೇಲೆ ನೀರಿನ ಒಳಗೆ ನೋಡ್ರಿ ನೀವು, ನೀರು ಇಷ್ಟು ಚಲೋ ನೀರು ಐತಂದ್ರೂ ಅದ್ರ ಸೂಕ್ಷ್ಮವಾದಂತ ಜೀವಿಗಳದಾವ. ಆಮೇಲೆ ಇದು ಬಿಡ್ರಿ, ನಾವು ಕೃಷಿಕರಾಗ್ಲಿ ಅಥವಾ ನಮ್ಮ ಮಠದೊಳಗೆ ಇರುವಿಗಳು ಬಾಳದು ಅಂದ್ರೆ, ಅಥವಾ ನರ್ಸುಗಳು ಬಾಳದು ಅಂದ್ರೆ, ಅಥವಾ ಕ್ರಿಮಿಗಳು ಬಾಳದ್ರೆ ನಾವು ಬೆಳೆಗೆ ಸಿಂಪಡಣೆ ಮಾಡೋದು ಅವಶ್ಯಕತೆ ಇದೆ. ಹೊಡಿಬೇಕು ನಾವು, ಇಲ್ಲಂದ್ರೆ ಎಲ್ಲ ತಿಂದೇ ಬಿಡ್ತಾವ ಬೆಳೆಯನ್ನು. ಹೌದ್ರೆ? ಇಲ್ಲ ಬೆಳೆ ಬರಂಗಿಲ್ಲ. ನಾವು ಲಕ್ಷಾಂತರ ಕ್ರಿಮಿಗಳು ಬಂದಾಗ ನಮ್ಗೆ ಧಾನ್ಯಗಳು ಬರ್ತದೆ. ಮತ್ತೆ ಅನಿವಾರ್ಯ ಅದು ಒಂದು ಜೀವನ ಕೊಲ್ಲಾರ್ದ ನಾವು ಬೆಳೆ ತೆಗಿತೀವಿ ಅಂದ್ರೆ ಸಾಧ್ಯತೆ ಇಲ್ಲ. ಹಾಗೆ ನೀವು ಭಕ್ತರೆಲ್ಲ ಬೆಳೆದಿರ್ತೀರಿ, ನಮ್ಮ ಮಠಕ್ಕೆ ತಂದು ಕೊಡ್ತೀರಿ,
ಆದ್ರೆ ನಾವು ಏನ್ ಮಾಡ್ತೇವೆ ಅಂದ್ರೆ ಸಾವಿರಾರು ಋಷಿಗಳಾಗಿರ್ತಾವ, ಋಷಿಗಳು ಹುಟ್ಟೋದು ಸ್ವಾಭಾವಿಕ ದಾನಿಗಳು. ಆ ಋಷಿಗಳು ಸಾವಿರಾರು ಋಷಿಗಳು ಬಂದಾಗ ಆ ದಾನಿಗಳು ಉಳಿತಾವಿಲ್ರಿ. ಮತ್ತೆ ಋಷಿ ಕೊಲ್ಲೋದು ಬೇಡ ಅಂತ ಯಾರಿಗೆ ಬಿಡಕ್ ಆಗ್ತದೆ? ಋಷಿ ಕೊಲ್ಲೋದು ಬೇಡ ಅಂತ ಅಂದ್ರೆ ಧಾನ್ಯ ಕೇಡಾಗ್ತದ, ಧಾನ್ಯಗಳನ್ನೆಲ್ಲ ತಿಂದು ಹೋಗಿ ಬಿಡ್ತಾವ. ಆಮೇಲೆ ಏನ್ ಮಾಡಕ್ ಆಗ್ತದ? ಅದಕ್ಕಾಗಿ ಅರಿತೋ ಇರ್ಲಾರ ನಾವು ಹೆಂಗ ಬದುಕಿರೋ ಒಂದಿಷ್ಟು ಆ ಪಾಪ ಅನ್ನೋದು ಬರ್ತಿರ್ತದ. ಅದನ್ನ ನಾವು ಪರಿಹಾರ ಮಾಡ್ಕೋಬೇಕಾರ ದಾನ ಧರ್ಮವನ್ನು ಮಾಡಬೇಕು, ಭಗವತ್ ಚಿಂತನವನ್ನು ಮಾಡ್ಬೇಕು. ನಾವು ಹೆಂಗ ಬದುಕಿದ್ರು ತಿಳಿಲಾರ್ದ ಪಾಪದ ಕಾರ್ಯಗಳನ್ನ ಆಗ್ತಿರ್ತಾವ, ಪುಣ್ಯ ಕಾರ್ಯಗಳನ್ನ ಆಗ್ತಿರ್ತಾವ. ನೀವು ತಿಳಿಲಾರ್ದ ಮಾಡಿದಂತ ಕಾರ್ಯಗಳಲ್ಲಿ. ಆದ್ರೆ ಒಟ್ಟಿನಲ್ಲಿ ನಾವು ಏನಾರು ಮಾಡಬೇಕು, ಸಹಜವಾಗಿ ಬದುಕಬಹುದು. ಎಲ್ಲರೂ ಹೆಂಗ ಬದುಕಿದಾರೆ ಹಂಗ ಬದುಕು. ನೀವು ಮನೆಯೊಳಗೆ ಹೆಂಗ ಬದುಕಿದ್ರೆ ಹಂಗ ಬದುಕಬೇಕು, ಹೆಂಗ ಇರಬೇಕು ಹಂಗ ಇರ್ಬೇಕು. ಎಲ್ಲರೂ ಬಾಂಧವ್ಯಗಳನ್ನು ಒಟ್ಟಿಗೆ ಕೂಡಿಸ್ಕೊಂಡು ಎಲ್ಲರಿಗೂ ಕೂಡ ಪ್ರೀತಿಯಿಂದ ಇರಬೇಕು. ಆದ್ರೆ ಮನುಷ್ಯನ ಒಳಗ ಭಗವತ್ ಚಿಂತನೆ ಮಾಡ್ತಾ ಇರಬೇಕು. ಸಹಜ ಬದುಕೋದು ಮನುಷ್ಯನೊಳಗೆ ಭಗವಂತನ ಚಿಂತನೆ ಮಾಡೋದು, ಭಗವಂತನ ಧ್ಯಾನ ಮಾಡೋದು. ಹಾಗೆ ಬದುಕಿದ್ರಂದ್ರ ಎಲ್ಲರ ಬದುಕ ಹೇಗಿರ್ತದೆ ಹಾಗೆ ನಿಮ್ಮ ಬದುಕು ಆಗಂಗಿಲ್ಲ. ಅವರ ಬದುಕಿಗೆ ನಿಮ್ಮ ಬದುಕಿಗೆ ಸ್ವಲ್ಪ ಏನೋ ವ್ಯತ್ಯಾಸ ಆಗ್ತದೆ. ಅಂದ್ರೆ ಅವರ ಬದುಕ ಯಾರು ಧ್ಯಾನ ಮಾಡಂಗಿಲ್ಲ ಅವ್ರ ಬದುಕನೇ ಬೇರೆ ಇರ್ತದೆ, ಧ್ಯಾನ ಮಾಡೋರ ಬದುಕು ಬೇರೆ ಇರ್ತದೆ. ಯಾರು ದೇವರಿಗೆ ಶರಣಾಗತರ ಆಗ್ತಾರ ಅವ್ರ ಬದುಕು ಬೇರೆ ಇರ್ತದೆ, ಯಾರು ಶರಣಾಗತರ ಆಗೋದಿಲ್ಲ ಅವ್ರ ಬದುಕು ಬೇರೆ ಇರ್ತದೆ. ಬೇರೆ ಅಂದ್ರೆ ಹೆಂಗಪ್ಪ ಅಂದ್ರೆ ಡಿಫಿನೆಟ್ ಇರ್ತದೆ. ಸ್ವಲ್ಪ ಒಂದೇನು ಇರ್ತಾರೆ ಇವರು ಜೀವನದಲ್ಲಿ, ಅವರು ಪ್ರಪಂಚದೊಳಗೆ ಇರ್ತಾರ, ಅವರು ಮನೆ ಇರ್ತದ, ಹೊಲ ಇರ್ತದ, ಎಲ್ಲ ಇರ್ತದ, ಸಂತರಿಗೆ ಶರಣರಿಗೆ ಎಲ್ಲ ಇರ್ತದ. ಆದ್ರೂ ಡಿಪೆಂಡ್ ಆಗಿರ್ತಾರ ಅವ್ರು. ಹೆಂಗ ಇದು ಇದೆಲ್ಲ ನಿಂದ ಅಂತ ಬದುಕ್ತಿರ್ತಾರ ಅವ್ರು. ಯಾರು ಶರಣರು ಸಂತರು ಇದೆಲ್ಲ ನಿಂದಪ್ಪ ಭಗವಂತ ಅಂತ ಅವ್ರು ಬದುಕಿರ್ತಾರ. ಇವೆಲ್ಲ ನಂದ ಅಂತ ಅನಾಥನಂತೆ ಅವ್ರಿಗೆ ತನ್ನ ಮಕ್ಕಳ ಜೊತೆ ಇರಿಸ್ಕೊಳ್ಳೋದು ಬದುಕಿಸೋದು ಆ ಭಗವಂತನಿಗೆ ಬಿಟ್ಟಿರ್ತದ. ಅಂತ ಇವರು ಇನ್ನೊಂದವ್ರ ಬದುಕು ಹೇಗಿರ್ತದ, ಇದೆಲ್ಲ ನಂದ ಅಂತ ಬದುಕ್ತಿರ್ತಾರೆ. ಇದು ಡಿಪೆಂಡ್ ಆಗಿರ್ತದೆ. ಇದೆಲ್ಲ ನಂದ, ನನಗೆ ಬಿಟ್ರೆ ಏನೂ ಇಲ್ಲ ಅಂತ ಇವ್ರು ಬದುಕ್ತಿರ್ತಾರೆ. ಅವಾಗ ಭಗವಂತ ಅಂತಾನ ಇವೆಲ್ಲ ನಂದ ಅನ್ನಾಕತ್ತಾನ ಅಂತೇಳಿ ಭಗವಂತ ಅಂತಾನ, ನಿಂದಿದ್ರೆ ನೀವು ಇಟ್ಕೊಳಕ್ ಸಾಧ್ಯತೆನ? ಏನ್ ತಗೊಂಡು ಹೋಗಕ್ ಸಾಧ್ಯತೆನ? ಇಲ್ಲ. ಅದಕ್ಕೆ ಪುಣ್ಯಾತ್ಮರೇ ಇರಬೇಕು, ಬಾಹ್ಯ ಸಂಪತ್ತ ಇರಬೇಕು, ಪರಿಶ್ರಮ ಪಟ್ಟು ದುಡಿಬೇಕು. ಈ ಶರೀರ ಏನದಲ್ರಿ, ಬೆವರ ಹನಿ ಸುರಿತಿರ್ಬೇಕು. ನಾವು ಕೆಲಸವನ್ನು ಮಾಡಿದ್ರ ಬೆವರ ಭೂಮಿ ತಾಯಿಗೆ ಹನಿ ಸೋರ್ತಿರ್ಬೇಕು. ಹಾಗೆ ಈ ಶರೀರವನ್ನು ದುಡಿಸ್ಬೇಕು. ಯಾರು ಶರೀರ ದುಡಿಸ್ತಾರಲ್ಲ ಅವ್ರ ಅವಶ್ಯಕತೆ ಅದ ನೋಡ್ರಿ. ಯಾರು ಶರೀರ ದುಡಿಸ್ತಾರಲ್ಲ ಅವ್ರಿಗೆ ಅವಶ್ಯಕತೆ ಅದ. ಯಾರ ಪರಿಶ್ರಮ ಪಡ್ತಾರ ಅವ್ರಿಗೆ ಅವಶ್ಯಕತೆ ಇರ್ತದ. ಅವ್ರಿಗೆ ಯಾವ ರೋಗಗಳು ಬರಂಗಿಲ್ಲ. ಆಮೇಲೆ ಅವ್ರ ಮನಸ್ಸ ಏನಾಗ್ತದ ಅಂದ್ರ ಖುಷಿ ಆಗಿರ್ತದ. ರೋಗ ಬಂದ್ರ ಮನಸ್ಸ ಏನ್ ಮಾಡ್ತದ, ವಿಕಾಸ ಆಗೋದಿಲ್ಲ, ಮನಸ್ಸ ಮುದುಡ್ತದ, ಮನಸ್ಸು ಖುಷಿ ಪಡಂಗಿಲ್ಲ. ಯಾರ ಮತ್ತೆ ಆರಾಮಿಲ್ದಾಗ ಏನ್ರಿ ಖುಷಿ ಪಡ್ತದನ್ರ ಮನಸ್ಸು? ಶರೀರ ಆರಾಮಿರ್ತಾರೆ ಮನಸ್ಸು ಖುಷಿಯಾಗಿರ್ತದ, ಶರೀರ ಆರಾಮಿಲ್ಲ ಅಂದ್ರೆ ಮನಸ್ಸು ಖುಷಿಯಾಗಿರಂಗಿಲ್ಲ. ಅದಕ್ಕಾಗಿ ಒಟ್ಟಿನಲ್ಲಿ ಏನಾರ ಮಾಡ್ರಿ, ಧ್ಯಾನ ಮಾಡ್ರಿ. ನೀವೇನಾರು ಪಡ್ಕೋಬೇಕಾಯ್ತಾರ ಧ್ಯಾನ ಮಾಡ್ರಿ. ಒಂದು 5 ನಿಮಿಷ ಧ್ಯಾನ ಮಾಡ್ರಿ, 10 ನಿಮಿಷ ಮಾಡ್ರಿ ನೋಡ್ರಿ. ಮತ್ತೆ ಅದ್ರ ಜೊತೆಗೆ ಏನು ಮಾಡ್ರಿ, ನಾವಿಷ್ಟೆಲ್ಲ ಮಾಡಿದ್ರು ಎಲ್ಲ ಧ್ಯಾನ ಮಾಡ್ತೇವೆ, ದಿನಾಲು ಪೂಜೆ ಮಾಡ್ರಿ, ಧ್ಯಾನ ಮಾಡ್ರಿ, ಇದರಿಂದ ಎಷ್ಟು ಪುಣ್ಯ ನಿಮಗೆ ಸಿಗೋದಿಲ್ಲ ಅಷ್ಟ ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ಧರ್ಮವನ್ನು ಉಳಿಸಿರು ಸಿಗ್ತದೆ. ಇದೊಂದು ತಲೆ ಇಟ್ಕೊಂಡು ಮಾತು ನೀವು. ನಮ್ಮ ಸಂಸ್ಕೃತಿ ಏನದಲ್ಲ, ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ಧರ್ಮವನ್ನು ಉಳಿಸಿರು ಸಿಗ್ತದೆ. ಯಾಕಂದ್ರೆ ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ಧರ್ಮ ಹಾಳಾಯ್ತಂದ್ರೆ ಲಕ್ಷಾಂತರ ಜನ ಏನು ಪರಿಶ್ರಮ ಪಟ್ಟು ಕಟ್ಕೊಂಡ್ಬಂದಾರಲ್ಲ, ಈ ಶರಣರು ಸಂತರು ಮಹಾತ್ಮರು ಎಲ್ಲರೂ ಕೂಡಿ ಇದೊಂದನ್ನ ಏನಪ್ಪಾ ಅಂದ್ರ ಗ್ರಂಥ ಸಂಪತ್ತಾಗಲಿ, ಇದು ಮಂದಿರ ದೇವಸ್ಥಾನಗಳ ಸಂಪತ್ತಾಗಲಿ, ಅಧ್ಯಾತ್ಮದ ಸಂಪತ್ತು, ಹಿಂದೂ ಧರ್ಮದ ಅಧ್ಯಾತ್ಮದ ಸಂಪತ್ತುಗಳನ್ನ ಕೋಟ್ಯಾಂತರ ವರ್ಷಗಳಿಂದ ಕಟ್ಕೊಂಡ್ ಬಂದಾರಲ್ಲ, ಆ ಎಲ್ಲ ಸಂಪತ್ತವನ್ನ ಹಾಳು ಮಾಡ್ಕೊತವ್ರು ಯಾರಪ್ಪ ಅಂದ್ರ ಈ ಜಾತಿಯ ವ್ಯವಸ್ಥೆಯಿಂದ ಜಾತಿವಾದಿಗಳು. ಜಾತೀಯತೆ ಮಾಡೋದ್ರಿಂದ ಹಾಳಾಗತ್ತದ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು, ಬರೀ ಏನಿಲ್ಲ ಸಮಾನತೆಯಿಂದ ಈ ಸಂಸ್ಕೃತಿಯನ್ನ ಈ ಧರ್ಮವನ್ನ ಉಳಿಸ್ಕೊಂಡು ಹೋಗತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಸಹಿತ ನಮ್ಗ ಆ ಭಗವಂತನ ಪ್ರೀತಿಯನ್ನು ಗಳಿಸಕ್ಕೂ ಸಾಧ್ಯ ಇದೆ. ಯಾಕಂದ್ರೆ ಅದರಲ್ಲಿ ಅಂತ ಒಂದು ಶಕ್ತಿ ಇದೆ. ಬಸವನ ಆಗಿ ಹೋದ ಬಹಳ ಮಂದಿ ಯಾರಿಗೆ ನೋಡ್ರಿ, ಈಗ ಒಬ್ರು ಸಂತರಾಗಿ ಹೋದ್ರ ಅಂತ ಇಟ್ಕೊಂಡು
ಒಬ್ರು ಶರಣರಾಗಿ ಹೋದ್ರು ಅಂತ ಇಟ್ಕೋರು, ಒಬ್ರು ದೇವತೆಗಳಾಗಿ ಹೋದ್ರು ಅಂತ ಇಟ್ಕೋರು. ಅವರೆಲ್ಲ ಇರುವಾಗ ಯಾರು ಜಾತಿ ಮಾಡ್ತಾರ? ಯಾರು ಜಾತಿ ಮಾಡಂಗಿಲ್ಲ. ಯಾರು ಜಾತಿ ಮಾಡ್ತಾರ ಅಂದ್ರೆ ಯಾರಿಗೆ ಜ್ಞಾನ ಆಗಿಲ್ಲ, ಯಾರಿಗಿನ್ನ ಅಜ್ಞಾನ ಅವ್ರಿಗಿಂತ ದೂರ ಆಗಿಲ್ಲ, ಅವ್ರು ಮಾತ್ರ ಜಾತಿ ಮಾಡ್ತಾರ. ಯಾರು? ಶರಣರಾಗಲಿ, ಸಂತರಾಗಲಿ, ಮಹಾತ್ಮರಾಗಲಿ. ಆದ್ರ ಯಾರಿಗಾರ ಜ್ಞಾನ ಆಗಿತ್ತಂದ್ರ ನಮ್ಮ ತಂದೆ ಒಬ್ಬನೇ ದೇವರು, ಇವ್ರೆಲ್ಲ ನಾವೆಲ್ಲರೂ ಅವ್ರ ಮಕ್ಕಳು ಅಂತ ಯಾರಿಗೆ ಜ್ಞಾನ ಆಗಿರ್ತಲ್ಲ ಅವ್ರು ಎಂದೂ ಯಾವ ಕಾಲಕ್ಕೂ ಜಾತಿ ಮಾಡಂಗಿಲ್ಲ, ಯಾವ ಜಾತಿನೂ ಮಾಡಂಗಿಲ್ಲ ಅವರು. ಅದಕ್ಕಾಗಿ ಅಂತ ಜ್ಞಾನ ಆಗಿ ಹೋದಂತ ಕೆಲ ಮಹಾನ್ ಪುರುಷರನ್ನು ಏನ್ ಮಾಡಿದ್ರಿ ಈ ಮಂದಿ, ನಮ್ಮ ಮಂದಿ ಅವ್ರು ಆಗಿ ಹೋದ್ಬೇಕ. ಬಸವಣ್ಣ ಆಗಿ ಹೋದ, ಎಲ್ಲ ವರ್ಗದವ್ರಿಗೆ ಲಿಂಗ ಕಟ್ಟಿದ್ರು, ಎಲ್ಲ ವರ್ಗದವ್ರನ್ನ ಲಿಂಗಾಯತರ ಮಾಡ್ರು. ಆದ್ರ ಕಲ್ಯಾಣ ಕ್ರಾಂತಿ ಆಗಿ ಹೋತು. ಆ ಬಸವಣ್ಣ ತಂದು ಎಲ್ಲಿ ಹಚ್ಚಿರಪ್ಪ ಅಂದ್ರೆ ಒಂದೇ ಒಂದು ಸಮಾಜಕ್ಕೆ ಹಚ್ಚಿರು. ಬಸವಣ್ಣ ಒಂದೇ ಸಮಾಜಕ್ಕೆ ಹಚ್ಚಿದ್ರು. ಇವ್ ಯಾರು? ಇವು ಬಸವಣ್ಣ ಇದ್ರನೇ ಇವನ ಈ ಮಂದಿ ಅವ, ಈ ಬಸವಣ್ಣ ಇವ್ರಿಗೆ ಸೀಮಿತ ಅಂತ ಹಿಂಗ್ ಮಾಡಕತ್ತರು. ಹಾಗಿರಂಗಿಲ್ಲ. ಅವ್ರ ಜ್ಞಾನಿಗಳು ಇರುವಾಗ ಬಸವಣ್ಣ ಇದ್ದಾಗ ಜಾತಿ ಮಾಡಿದನು? ಮಾಡಂಗಿಲ್ಲ. ಅಥವಾ ರಾಮ ಇದ್ದಾಗ ಜಾತಿ ಮಾಡಿದನು? ಕೃಷ್ಣ ಇದ್ದಾಗ ಜಾತಿ ಮಾಡಿದನು? ಬುದ್ಧ ಇದ್ದಾಗ ಜಾತಿ ಮಾಡ್ತಾನ? ಅವ್ರ್ಯಾರು ಜಾತಿ ಮಾಡ್ತಾರ್ರಿ? ಅವ್ರೆಲ್ಲಾರು ಈ ಜಗತ್ತಿನಲ್ಲಿ ಇದ್ದವರೆಲ್ಲರೂ ನಮ್ಮವರಂತ ತಿಳ್ಕೊಂಡವ್ರು ಅವ್ರ ಹೆಂಗ್ ಜಾತಿ ಮಾಡ್ತಾರೆ? ಈ ಜಗತ್ತಿನಲ್ಲಿ ಇದ್ದವರೆಲ್ಲ ಆತ್ಮಗಳು ನನ್ನ ಸಹೋದರರು ಸಹೋದರಿ ಅಂತ ಅಂದಾಗ ಅವ್ರ್ಯಾಗ ಜಾತಿ ಮಾಡ್ತಾರೆ? ಈ ಜಗತ್ತಿನಲ್ಲಿದ್ದಂತ ಎಲ್ಲ ಆತ್ಮಗಳು ಆ ಭಗವಂತನ ಮಕ್ಕಳು ನಾವೆಲ್ಲ ಅಂತ ತಿಳ್ಕೊಂಡವ್ರು ಅವ್ರ್ಯಾಗ ಜಾತಿ ಮಾಡ್ತಾರೆ? ಜಾತಿ ಮಾಡಕ್ ಸಾಧ್ಯತೆ ಇಲ್ಲ. ಅದಕ್ಕಾಗಿ ಪುಣ್ಯಾತ್ಮರೇ ಏನಾರು ಮಾಡ್ರಿ, ಈ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಉಳಿಬೇಕಂದ್ರ ಸಮಾನತೆಯಿಂದ ಮಾತ್ರ ಉಳಿತೈತಿ. ಇಲ್ಲ ಅಸಮಾನತೆಯಿಂದ ನಾವು ಹೀಗೆ ಒಬ್ಬರು ಕೀಳಾಗಿ ನೋಡೋದು, ಒಬ್ಬರು ಮೇಲವಾಗಿ ನೋಡೋದು, ಒಬ್ಬ ನೀ ಇಂಥವ್ ಅನ್ನೋದು, ಒಬ್ಬ ಅಂಥವ್ ಅನ್ನೋದು, ಈ ವ್ಯವಸ್ಥೆಯಿಂದ ನಾವು ಹಿಂದೆ ಹೊರದ್ರೆ ಮುಂದಿನ ಕಾಲಮಾನದಲ್ಲಿ, ಮುಂದಿನ ದಿನಮಾನದಲ್ಲಿ ನಮ್ಮ ಮಂದಿರಗಳು, ನಮ್ಮ ದೇವಸ್ಥಾನಗಳು, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಯಾವು ಉಳಿಯಂಗಿಲ್ಲ, ಉಳಿಸೋಡಕ್ಕಾಗುದಿಲ್ಲ. ಅಲ್ಲೇನ್ ನಡೆದಲ್ಲ ಬೌಂಡ್ರಿ ಒಳಗೆ ಮಾನಿ ಕೇಳಿ ಗುಂಡು ಹಾಕಿರಲ್ಲ, ನೀ ಯಾವ ಧರ್ಮದವ ಅಂತೇಳಿ ಅಲ್ಲಿನ ಜಾತಿ ಕೇಳಿದ್ರೆ ನಿಮ್ದು ಯಾರ್ದೋ, ನೀನು ಕುರುಬ್ರಮು, ಲಿಂಗಾಯತರಮು, ನೀನು ಕ್ಷತ್ರಿಯನು, ಬ್ರಾಹ್ಮಣ ಅಂತ ನೀನು ಯಾರು ಜಾತಿ ಕೇಳಿದಲ್ಲ. ಅಲ್ಲಿ ಬರೀ ಏನಂದ್ರು, ನೀ ಹಿಂದೂನು ಮುಸ್ಲಿಂ ಅಂದ್ರು. ಹಿಂದೂ ಮುಸ್ಲಿಂ, ಹಿಂದೂ ಅಂದ್ಕೊಂಡು ಗುಂಡು ಹಾಕಿರು. ಅದನ್ನ ನೋಡಿ ಮತ್ತೊಬ್ರು ಚಾಕ್ ಹೋಗ್ಬಿಡು, ಅವ ಏನಂದ ನಾ ಮುಸ್ಲಿಂ ಅಂದ. ಮುಸ್ಲಿಂ ಅಂದ್ರ ನಮಾಜ್ ಮಾಡಂದ್ರು. ಇವ್ಗೆ ಅವಾಗ ನಮಾಜ್ ಮಾಡಕ್ ಬರ್ತದ? ನಮಾಜ್ ಮಾಡಕ್ ಬರ್ತದ? ಇವ್ಗೆ ನಮಾಜ್ ಮಾಡಕ್ ಬರ್ತಲ್ಲ, ಮತ್ತೆ ಅಲ್ಲಿ ಗುಂಡು ಹಾಕಿರು. ಅದಕ್ಕೆ ಅಲ್ಲಿ ಅಲ್ಲಿ ಏನು ಹಾಕಿದಾರಲ್ಲ, ನೀವು ಇವತ್ತು ಸಮಾನತೆಯಿಂದ ನಡೆಯಕ ನೀವು ಒಪ್ಪದಿದ್ರ ನಾಳೆ ನಿಮ್ಮ 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 ಮನೆಗೆ ಬಂದು ಗುಂಡು ಹಾಕ್ತಾರೆ. ಇದನ್ನ ತಲೆ ಹಾಕಿ ಬಂದು ಹೌದು, ಅವ್ರ ಜನ ಹೇಳ್ತಾ ಇರ್ತಾರ, ಅವ್ರು ನಿಮ್ಮ ಮನೆಯಲ್ಲಿ ಅಲ್ಲಿ ಬಂದು ಹೊಡಿತಾರ, ಅವಾಗ ಉಳಿದದ್ದೆಲ್ಲ ಅವ್ರ ಮಂದಿನ ಮಾಡ್ಕೋತಾರ. ಅವಾಗ ನೀವೇನ್ ಮಾಡಕ್ ಆಗೋದಿಲ್ಲ. ನೀವೆಲ್ಲ ಹಾಕ್ಬೇಕು, ಈ ದೇವಸ್ಥಾನ ಉಳಿತಾವನ, ನೀವೆಲ್ಲ ಹಾಕ್ಬೇಕು, ಈ ಸಂಸ್ಕೃತಿ ಉಳಿತೈತನ, ನೀವೆಲ್ಲಾರು ಹಾಕ್ಬೇಕ, ಇವು ನಮ್ಮ ಗ್ರಂಥ ಸಂಪತ್ತುಗಳು ಉಳಿತಾವನ, ನಮ್ಮ ಫೋಟೋಗಳು ಉಳಿತಾವನ, ನಮ್ಮ ದೇವಸ್ಥಾನ ಉಳಿತಾವ. ನಿಮ್ಮ ಮನೆಯಲ್ಲೇ ಮುಸ್ಲಿಂ ಮನೆ ಆಗ್ಬೇಕ. ನಿಮ್ಮ ಮನೆಯಿಂದ ನೀವು ಬಂದು ನಮ್ಮ ದೇವಸ್ಥಾನಕ್ಕೆ ಬರೋರು, ನೀವು ಕೊಡೋರು, ನೀವು ದುಡಿಯೋರು, ಮತ್ತೆ ನಿಮ್ಮ ದೇವಸ್ಥಾನಗಳು ಹೆಂಗ್ ಉಳಿತಾವ್ರಿ? ಅದಕ್ಕಾಗಿ ಹಂಗ ಆಗ್ಬಾರ್ದು ಅಂದ್ರೆ ನಾವೆಲ್ಲರೂ ಪ್ರೀತಿಸ್ಬೇಕು. ಎಲ್ಲರೂ ಯಾವ ನಮ್ಮನ್ನ ಬಿಟ್ಟು ಹೋಗಲ್ದಂಗ ನಾವು ಬದುಕಬೇಕು. ನಾವು ಬದುಕಿ ಬೇರೆ ಧರ್ಮದವ್ರನ್ನು ನಾವು ಪ್ರೀತಿಯಿಂದ ಕಂಡ, ನೀವು ನಮ್ಮ ದೇವರ ಮಕ್ಕಳು ಬರೀಪ್ಪ, ನೀವು ಶಿವನ ಮಕ್ಕಳು ಬರೀ ಅಂತೇಳಿ ಅವ್ರನ್ನ ನಮ್ಗೆ ಧರ್ಮಕ್ಕೆ ಕರ್ಕೊಂತ ವ್ಯವಸ್ಥೆನ ಮಾಡಬೇಕು. ಅವಾಗ ನಮ್ದು ಸಂಸ್ಕೃತಿ, ನಮ್ಮ ಧರ್ಮ ಬೆಳೀತದ. ಇಲ್ಲಂದ್ರ ಒಟ್ಟಿನಲ್ಲಿ ಕೊನೆಗೆ ಒಂದು ಮಾತು ಹೇಳ್ತಾ ಕೇಳ್ರಿ. ನೀವು ಏನಾರೇ ಮನುಷ್ಯನವ್ರಿಗೆ ಬೇರಿ, ಹಿಂದರ ಬಗ್ಗೆ ಬೇರಿ, ಅಥವಾ ಹಿಂದಿದ್ದವ್ರಿಗೆ ಹೇಳಿದ್ರೆ ಅವ್ರವ್ರು ಬೇರೆ ನಮ್ಗೆ ಪರವಾಗಿಲ್ಲ. ಆದ್ರೆ ಸತ್ಯವನ್ನು ಹೇಳ್ತೀವಿ ಕೇಳಿ. ಯಾರು ಧರ್ಮವನ್ನು ಹಾಳಾಗ್ತಾರ್ರಿ? ಧರ್ಮ ಹಾಳಾಗ್ತವ್ರಿಗೆ ಯಾರು ಏನಂದ್ರು? ಧರ್ಮ ಸಂರಕ್ಷಣೆ ಮಾಡೋರಿಗೆ ಏನಂದ್ರು? ಧರ್ಮವನ್ನ ಸಂರಕ್ಷಣೆ ಮಾಡೋರಿಗೆ ದೇವತೆಗಳು ಅಂದ್ರ ಅಲ್ಲ? ಹೌದಲ್ಲ? ಮತ್ತೆ ಧರ್ಮವನ್ನು ಹಾಳಾಗ್ತವ್ರಿಗೆ ಏನಂದ್ರು? ರಾಕ್ಷಸರು ಅಂದ್ರಲ್ರಿ. ಹಂಗಾರ ಈ ಜಾತಿ ವ್ಯವಸ್ಥೆಯಿಂದ, ಅಸಮಾನತೆಯಿಂದ ನಮ್ಮ ಧರ್ಮ ಹಾಗಾಗತ್ತೆ. ಮತ್ ಜಾತಿಯಿಂದ, ಅಸಮಾನತೆಯಿಂದ ನಮ್ಮ ಧರ್ಮವನ್ನು ಹಾಳಾಗುತ್ತೆ ಅಂದ್ರೆ ನಾವ್ ಯಾರು? ನಾವ್ಯಾರು? ಆ ಪಟ್ಟಿಗೆ ನಾವು ಸೇರಬಾರ್ದು. ರಾಕ್ಷಸರ ಪಟ್ಟಿಗೆ ನಾವು ಸೇರಬಾರ್ದು. ನೋಡು, ರಾಕ್ಷಸರ ಪಟ್ಟಿಗೆ ನಾವು ಸೇರೋದಾದ್ರೆ ನಾವು ಅಸಮಾನತೆಯಿಂದ ಬದುಕ್ಬೇಕು, ನಾವು ಜಾತೀಯತೆಯಿಂದ ಬದಲ್ಬೇಕು, ನಾವು ಕೀಳ ಮೇಲ ಅಂತ ಬದಲ್ಬೇಕು, ನಮ್ಮ ಜನರು ನಮ್ಮ ಧರ್ಮವನ್ನು ಬಿಟ್ಟು ಹೋಗೋದು ಬದಲ್ಬೇಕು, ನಮ್ಮ ಜನರನ್ನು ನಾವು ಪಶು ಅಂತ ಕಾಣಬೇಕು. ಏನು? ನಾವು ರಾಕ್ಷಸರ ಪಟ್ಟಿಗೆ ಸೇರೋದಾರ, ನಾವು ದೇವತೆಗಳ ಪಟ್ಟಿಗೆ ಸೇರೋದಾರ, ಎಲ್ಲರೂ ಶಿವನ ಮಕ್ಕಳ, ಎಲ್ಲರೂ ನಮ್ಮವರ, ಎಲ್ಲರೂ ನನ್ನ ಸಹೋದರರ. ಹೌದಾ? ಹೀಗೆ ನಾವು ಬದುಕಬೇಕು. ಹೀಗೆ
ಹೀಗೆ ಬದುಕಿದ್ರೆ ಏನಾಗ್ತದ? ನಮ್ಮ ಸಂಸ್ಕೃತಿ ರಕ್ಷಣೆ ಆಗ್ತದ, ನಮ್ಮ ಧರ್ಮ ರಕ್ಷಣೆ ಆಗ್ತದ. ನಾವು ಉಳಿತೇವು, ನಮ್ಮ ದೇವಸ್ಥಾನ ಉಳಿತೇವು, ನಮ್ಮ ಮನೆ ಉಳಿತದ, ಹೊಲ ಉಳಿತದ, ನಮ್ಮ ಮಕ್ಕಳು ಉಳಿತಾರ, ನಮ್ಮ ಸಂಪತ್ತು ಉಳಿತದ, ನಮ್ಮ ದೇಶ ಉಳಿತದ, ಎಲ್ಲವೂ ಉಳಿತದ. ಉಳಿಸ್ಕೊಳ್ಳುವಂತ ವ್ಯವಸ್ಥೆನೂ ನಮ್ಮ ಕೈಯಾಗದ, ಅದು ಕೆಡ್ಸ್ಕೊಳ್ಳುವಂತ ವ್ಯವಸ್ಥೆನೂ ನಮ್ಮ ಕೈಯಾಗದ. ಅದಕ್ಕಾಗಿ ನೀವು ಯಾರು ಎಷ್ಟು ಮಂದಿ ಬಂದಿರಲ್ಲ ಸಾಕು. ಮತ್ತೆ ನೀವು ಏನ್ ಮಾಡ್ಬೇಕಂದ್ರೆ 4 ಮಂದಿಗೆ ಹೇಳ್ಬೇಕು ತಿಳಿಸಿ. ಇದು ಏನಂದ್ರೆ ಎಲ್ಲಾರು ನಾವು ದೇವ್ರ ಮಕ್ಕಳು ಅಂತ ಇದು ತಲೆ ಹಾಕ್ಬೋದು. ಎಲ್ಲರೂ ಸಮಾನತೆಯಿಂದ ಕಾಣೋದು. ನೀವು ಸಮಾನತೆಯಿಂದ ಕಾಣ್ಬೇಕಂದ್ರೆ ನೀವು ಕೊಡುತ್ತೋ ಹೊರಗಡೆ ಏನಾರ ಮಾಡ್ರಿ, ಹೌದಾ? ನೀವು ಹೆಣ್ಣ ಗಂಡವನ್ನ ಏನಾರ ಮಾಡ್ಕೊಳ್ಳಿ. ಆದ್ರೆ ಹೊರಗೆ ಹೋದ್ರೆ ಅಂದ್ರೆ ಅವ್ರ ಮನ್ಯಾಗ ಒಂದು ಕಪ್ ಚಾ ಕುಡಿ. ಯಾರು ಕೆಳವರ್ಗದಾರಂತ ಅವ್ರ ಮನ್ಯಾಗ ಒಂದು ಕಪ್ ಚಾ ಕುಡಿ. ನಿಮ್ಮ ಮನೆಗೆ ಬಂದಾಗ ಅವ್ರ ಒಳಗೆ ಕರೆದು ಕುಡಿಸಿ, ಒಂದು ಕಪ್ ಚಾ ಕುಡಿಸಿ, ಸಾಕ, ಮುಗಿದೋತು. ಇಷ್ಟ ಪ್ರೀತಿಯಿಂದ ಕಂಡ್ರೆ ಅವ್ರು ನಮ್ಮ ಧರ್ಮವನ್ನು ಬಿಟ್ಟು ಹೋಗಕ್ ಆಗುದಿಲ್ಲ. ಅವ್ರು ನಾವು ನಾಯಿಗೆ ಒಳಗೆ ಕರ್ಕೊತೀವಿ, ಬೆಕ್ಕ ಒಳಗೆ ಕರ್ಕೊತೀವಿ, ಅವು ಏನು ಬೇಕಾದ ಬರ್ತಾವು, ಅವು ತರ ಕಳೆದ ನಾವು ಮುದ್ದು ಕೊಡ್ತೇವು, ಅವು ನಮಗೆ ಮುದ್ದು ಕೊಡ್ತಾವ. ನಾಯಿ ನೋಡ್ರಿ ಬಂದು ನೆಕ್ತದ, ಏನು ಹೌದಲ್ರಿ? ಎಷ್ಟು ಅಂತ ಹಿಂಗ್ ಕಾಲು ಹಿಂಗ್ ಕೊಟ್ಟು ಮನುಷ್ಯ ನೆಕ್ತದ. ಆದ್ರೆ ಅದು ಏನ್ ತಿಂದು ಬೆಳೆದ ಅಂತ ನಾವು ಲೆಕ್ಕಿಸ್ತೇವನ? ಅಂತವನ್ನೆಲ್ಲ ನಾವು ಪ್ರೀತಿಸ್ತೇವೆ. ಮತ್ತೆ ಮನುಷ್ಯರನ್ನ ಯಾಕೆ ಪ್ರೀತಿಸಬಾರದು? ನಮ್ಮ ಧರ್ಮದಲ್ಲಿದ್ದಂತ ಕೆಲವರ ಮಂದಿನ ಯಾಕೆ ನಾವು ಪ್ರೀತಿಸಬಾರದು? ಸತ್ಯದಲ್ಲ, ಸತ್ಯನೇ ಅದ. ಸತ್ಯ ಇಲ್ಲಂದ್ರ ಹಾಗಾಗುದಿಲ್ಲ. ಅದಕ್ಕೆ ಈ ಸತ್ಯ ಮಾರ್ಗದಲ್ಲಿ ನಮ್ಮ ಮಠ ನಡೀತದ. ಈ ಸತ್ಯ ಮಾರ್ಗದಲ್ಲಿ ನಮ್ಮ ದೇವರ ನಮ್ಮ ಭಕ್ತರು ನಡೆಸ್ತಾನೆ. ಈ ಸತ್ಯ ಮಾರ್ಗದನ್ನ ಎಷ್ಟು ಸಾಧ್ಯ ಆಗ್ತದ ಅದು ಜನ ಏನು ಅಂತಾರೋ ಬಿಡ್ತಾರೋ ಗೊತ್ತಿಲ್ಲ. ಸತ್ಯ ಮಾರ್ಗದಲ್ಲಿ ನಾವು ಆದಷ್ಟು ದಿನಗಳನ್ನ ನಾವು ಬದುಕಲಿಕ್ಕೆ ಕಲಿಬೇಕು. ಅದಕ್ಕೆ ನಾವು ಸಹಕಾರ ನೀಡಬೇಕು. ಅಂದ್ರೆ ಸತ್ಯನ ಉಳಿತದ ಕೊನೆಗೆ, ಇಲ್ಲ ಸುಳ್ಳು ಉಳಿಯಂಗಿಲ್ಲ. ಅದಕ್ಕೆ ನಾವು ಸತ್ಯವನ್ನ ನುಡಿದು ಸತ್ಯದ ಮಾರ್ಗದಲ್ಲಿ ನಡೆದು ನಾವು ಶಿವನ ಮಕ್ಕಳಾಗೋಣ ಅಂತ ಹೇಳಿ ಒಂದು 2 ಮಾತುಗಳನ್ನ ಭಗವಂತನ ಪದ ಶ್ರೀರಾಮ ನಡೆನು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.